ಸೊ ಮೇಡಮ್ ಅವರು 3 ತಿಂಗಳಾಯ್ತು ಬಂದು. ಅವ್ರಿಗೆ ಪ್ರತಿದಿನ 1 ಸರಿ 2 ಸರಿ ಫೋನ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಸೂರ್ಯ ಮುಳುಗಲ್ಲ, ಸೂರ್ಯ ಉದಯ ಆಗಲ್ಲ. ಆ ತರ ಅವರು ಪ್ರತಿಯೊಂದನ್ನ ನನಗೆ ಫೋನ್ ಮಾಡಿ ಅಡ್ವೈಸ್ ತಗೊಳ್ತಾರೆ. ಅವ್ರು ಫೋನ್ ಮಾಡಿದಾಗ ನನಗೆ ಎಷ್ಟು ಅಡ್ವೈಸ್ ಸಿಗ್ತಾ ಇದೆ. ನಾನೇನು ಹೇಳ್ತಾ ಇದ್ದೀನಿ ಅಂತ ನಾನು ಜ್ಞಾನಿ ಅಲ್ಲ. ಅವ್ರು ಏನೋ ಫೋನ್ ಮಾಡಿದ್ರು ನಾನು ಏನೋ ಒಂದು ಕಲ್ತ್ಕೊಳ್ತಾ ಇರ್ತೀನಿ. ಎಷ್ಟೋ ಸರಿ ಫೋನ್ ಮಾಡಿದಂಗೆ ಎಷ್ಟೋ ಒಂದು ನನಗೂ ಜ್ಞಾನೋದಯ ಆಗುತ್ತೆ. ಎಷ್ಟೋ ಸರಿ ಫೋನ್ ಮಾಡಿದಾಗ ಅವ್ರಿಗೂ ಒಂದು ಏನೋ ಒಂದು ಅದ್ಭುತವಾದ ಒಂದು ಜ್ಞಾನೋದಯ ಸಿಗ್ತಾ ಇದೆ. ನಾನೇನು ಧ್ಯಾನನ 5 ವರ್ಷ 6 ವರ್ಷದಿಂದ ಕಲೀಲಿಲ್ಲ. ನಾನು ಕೇವಲ ಬರೀ 3 ತಿಂಗಳು ಮಾತ್ರ. ಅದು ಧ್ಯಾನಕ್ಕೆ ನಾನು ಬರಬೇಕಾದ್ರೆ ನನ್ನ ಮಗ ಸೊಸೆನೇ ಕಾರಣ. ಏಕೆ ಅಂತಂದರೆ ನನಗೆ ಸುಮಾರು 1 ವರ್ಷ ಮಗುಂದಾಗಿಂದನೂ ನಾನು ಆರೋಗ್ಯದಿಂದ ಭಾರಿ ಬಳಲ್ತಾ ಇದ್ದೆ. ಸುಮಾರು ಈಗ 50 ವರ್ಷ ತನಕ ಬರಳಿದ್ದೀನಿ. 12 ವರ್ಷದಿಂದ ಆರಾಮಾಗಿದ್ದೀನಿ. ಏನಕ್ಕೆ ಅಂತಂದರೆ ನನಗೆ ಫೈನಲ್ ಕಾರ್ಡು. ಓಕೆ ಸರ್, ಥ್ಯಾಂಕ್ ಯು. ನಾವು ಬಂದಿದ್ದು ಮಳವಳ್ಳಿಯಿಂದ. ನಾನು ಪರಿಚಯ ಮೊದಲು ಮಾಡ್ಕೊಳ್ತೀನಿ. ಮಳವಳ್ಳಿಯಿಂದ. ನಾನು ಹುಟ್ಟಿದ್ದು ಭದ್ರಾವತಿ, ಮಳವಳ್ಳಿ ಪಕ್ಕ ಒಂದು ಹಟೋನಹಳ್ಳಿ ಗ್ರಾಮ. ಅಲ್ಲಿಂದ ನಾನು ಬಂದಿರೋದು. ಮತ್ತು ನನ್ನ ಹೆಸರು ಬಂದು ಜಯಲಕ್ಷ್ಮಿ ಅಂತ. ನಾನು 2 ಸಾರಿ ಬಂದು ನಿಮ್ಮಾಗೆ ಚೆನ್ನೈನಿಂದ ಬಂದಿರಲ್ಲ ಕ್ಯಾನ್ಸರ್ ಡಾಕ್ಟ್ರು. ಆವಾಗ ಒಂದು ಸಾರಿ ಅಟೆಂಡ್ ಆಗಿದ್ದೆ. ರೂಪ ವೆಂಕಟೇಶ್ವರ್ ಸಾರ್ ಬಂದಾಗ ಒಂದು ಸಾರಿ ಅಟೆಂಡ್ ಆಗಿದ್ದೀನಿ. ಮೇಡಮ್ ಬಂದಾಗ ನಾನು ಜಾಸ್ತಿ ಧ್ಯಾನ ಏನೋ 5 ವರ್ಷ 6 ವರ್ಷದಿಂದ ಕಲೀಲಿಲ್ಲ. ಕಲ್ತಿರೋದು ಬರೀ 3-4 ತಿಂಗಳಿಂದ. ಅದು ನನ್ನ ಮಗ ಸೊಸೆಯಿಂದ. ಅವ್ರು ಹೇಳ್ತಾಯಿದ್ರು, 2.5 ವರ್ಷದಿಂದನೂ ಹೇಳ್ತಾಯಿದ್ರು ಧ್ಯಾನ ಮಾಡಿ ಅಂತ. ನೀವೇನೋ ಆಪ್ರೇಷನಲ್ಲಿ ಅಷ್ಟು ನಾನು ತಗೊಂಡು ನನಗೆ ವಾಸಿ ಆಗಲಿಲ್ಲ. ಆದರೂ ನೀನು ಧ್ಯಾನ ಕೂತ್ಕೊಂಡು ನೀನು ಕಣ್ಣು ಮುಚ್ಚಿಬಿಟ್ರೆ ನನಗೆ ವಾಸಿ ಆಗುತ್ತಾ ಅಂತೇಳಿ ನಾನು ಉಚಾರಿಸನ ಮಾಡಿಬಿಟ್ಟೆ. ಆವಾಗ ಅವರು ಇಲ್ಲ ನೀವು ಮಾಡ್ತೀರಾ ಮಾಡಿ ಅಂತಂದ್ರು. ನಾನು ಮಾಡೋಕ್ಕೆ ನಿನ್ಗೆ ಇಷ್ಟನೇ ಆಗಲಿಲ್ಲ. ಕೊನೆ ಲಾಸ್ಟಲ್ಲಿ ಈ ಧ್ಯಾನ ಪ್ರಚಾರ ಬರಬೇಕು ಅಂತಲೇ ಏನೋ ನನಗೆ 4 ತಿಂಗಳಿಗೆ ಒಂದು 6 ತಿಂಗಳಿಗೆ ತುಂಬಾ ಹುಷಾರು ತಪ್ಪಿಡ್ತು. ಏನು ಇದಕ್ಕೋಸ್ಕರನೇ ಹೊರಗಡೆ ಬರಲಿ ಅಂತಲೇ ಮಾಡ್ತಾ ಏನೋ ಗೊತ್ತಿಲ್ಲ. ನಾನು ಹಾಕಿ ಪಂಚರ್ ತೊಗೋತಾ ಇದ್ದೆ 12 ವರ್ಷದಿಂದ. ನೋಡಿ ನಿಮ್ಮ ಮನಸ್ಸಲ್ಲಿ ನನಗೆ ಆಪ್ರೇಷನ್ ಆಗಿದೆ. 1 ವರ್ಷ ಮಗುವಿನ ಟೈಮಿಂದನೂ ನನಗೆ ಏನು ಪ್ರಾಬ್ಲಮ್ ಇತ್ತು. ಆದರೆ ನನಗೆ ಇದು ಪ್ರಾಬ್ಲಮ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಫೈನಲ್ ಕಾರ್ಡು ಪ್ರಾಬ್ಲಮ್ ಆಗಿದೆ. ಎಲ್ಲ ಡಿಸ್ಕ್ ಎಲ್ಲ ತಿನ್ಕೊಂಡಿದೆ. ನನಗೆ ಡಿಸ್ಕೇ ಇಲ್ಲ. ಆದರೆ ನಿಮ್ಮ ಮನಸ್ಸು ಕರ್ಕೊಂಡೋಗಿ ಕಿಡ್ಬಾಯಿ, ನಿಮ್ಮ ಓರಿಂಗ್ ಆಸ್ಪತ್ರೆ, ಪ್ರತಿಯೊಂದು ಆಸ್ಪತ್ರೆನೂ ತಿರುಗಿದ್ದಾರೆ. ಕೊನೆ ಲಾಸ್ಟಲ್ಲಿ ನಿಮ್ಮ ಮನಸ್ಸಲ್ಲಿ ಒಬ್ಬರು ವಾಸುದೇವ್ ಡಾಕ್ಟ್ರ್ ಇದ್ರು. ಪಾಪ ಹುಡುಗಿ ತುಂಬ ಬರಳ್ತಾ ಇದೆ. ಸುಮಾರು 18 ವರ್ಷ ಆಯಿತು ಆ ಥರ ಪ್ರಾಬ್ಲಮ್ ಆಗಿ. ಇದೆಲ್ಲ ಓಪನ್ ಇದೆ. ಆ ಡಾಕ್ಟ್ರುಗಳು ಏನು ಮಾಡ್ತಾರೆ ಅಂತಂದರೆ ಪ್ರವಣ ವಚನದಲ್ಲಿ ಸತ್ಯವನ್ನು ಹೇಳುತ್ತೇನೆ, ಸತ್ಯ ಬಿಟ್ಟರೆ ಏನು ಮಾಡಲ್ಲ ಅಂತ ಪ್ರವಣ ವಚನದಲ್ಲಿ ಬುಕ್ ಇಟ್ಟ ಸತ್ಯ ಮಾಡ್ತಾರೆ. ಆದರೆ ತಿಳ್ಕೊಳ್ದಿದ್ದಂಥ ಡಾಕ್ಟ್ರುಗಳು ಜಾಸ್ತಿ ಇದ್ದಾರೆ. ಅವರು ನನಗೆ ಆಪ್ರೇಷನ್ ಮಾಡುವಾಗ ಈ ಪೇಷಂಟ್ಗೆ ಏನು ಕಾಯಿಲೆ ಇದೆ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ನನಗೇನಿದೆ, ಇದು ಯಾತ್ರಿಂದ ಬಂತು ಅನ್ನೋದು ಸಾಮಾನ್ಯ ಗೊತ್ತಿಲ್ಲ. ಏನು ಮಾಡಬೇಕು, ಅವರು ಒಂದು ಹೆಸರು ತಗೋಬೇಕು, ಒಂದು ಏನಾದ್ರಾಗಲಿ ಅವ್ರನ್ನ ಕೊರೆದು ಬಿಸಾಕಬೇಕು. ಇಷ್ಟೇ ಅವ್ರಿಗೆ ಗೊತ್ತಿದ್ದು. ಈ ಕಾಯಿಲೆ ಏನಿಂದ ಬಂತು, ಇದು ಏನಕ್ಕೆ ತಿಂತ ಇದೆ ಮೂಳೆ ಅನ್ನೋದೇ ಗೊತ್ತಿರಲಿಲ್ಲ ಅವ್ರಿಗೆ. ಅದು 25 ವರ್ಷ ಸರ್ವೀಸ್ನಲ್ಲಿ ಈ ಪೇಷಂಟ್ ನೋಡಿರೋದೇ ಫಸ್ಟು ಅಂತ ಮಾತಾಡ್ಕೋತಾ ಇದ್ದಾರೆ. ಆದರೆ ಮಾಡಬೇಕು ಅನ್ನೋದಂತೂ ಗೊತ್ತಿಲ್ಲ. ಏಕೆಂದರೆ ಎಲ್ಲ ನರಗಳೆಲ್ಲ ಜೈಂಟು. ಇದನ್ನು ಕೊರೆದ್ರೆ ಒಂದು ನರಕ್ಕೆ ಎಫೆಕ್ಟ್ ಕಾಲು ಸ್ವಾಧೀನ ಆಗ್ಬೋದು, ಕೈ ಸ್ವಾಧೀನ ಆಗ್ಬೋದು ಅಂತ. ಆದರೆ ಅವರು ನಾನೇ ಕೇಳಿದ್ರು ಕರೆದು. ನಾನು ಧೈರ್ಯಗೆಡ್ಲಿಲ್ಲ. ಗಂಡಸಿಗೆ ಆತ್ಮವಿಶ್ವಾಸ ಇರಬೇಕು, ಹೆಣ್ಣಿಗೆ ಧೈರ್ಯ ಇರಬೇಕು ಅನ್ನೋದೊಂದು ನಾನು ಅವಾಗ ಕಲಿತೆ. ಧೈರ್ಯ ಇಲ್ಲ ಅಂತಂದರೆ ಈಗೇನು ಮಾಡೋಕ್ಕಾಗೋದಿಲ್ಲ. ಏನಾದರೂ ಆಗಲಿ ಮಾಡಿ ಎಂದೆ. ಏನಾದರೂ ಸ್ವಾಧೀನ ತಪ್ಪೋಗ್ಲಿ, ನಾನು ಧೈರ್ಯವಾಗಿದ್ದೀನಿ ಮಾಡಿ ಎಂದೆ. ಆದರೆ ಅವರು ಏನು ಮಾಡಬೇಕು ಅನ್ನೋದು ಅವ್ರಿಗೆ ಸಾಮಾನ್ಯವಾಗಿ ಗೊತ್ತೇ ಇಲ್ಲ. ಒಟ್ಟಿನಲ್ಲಿ ನನಗೊಂದು ಅವ್ರಿಗೆ ಕ್ಲಾಸ್ಗೆ ಒಬ್ಬರು ಇದು ಬೇಕಾಗಿತ್ತು. ಅದನ್ನು ನಾನು ಉಪಯೋಗಿಸ್ಕೊಂಡ್ಬಿಟ್ರು ಅಂತಂದ್ರೆ 15-18 ವರ್ಷ ಆಗಿದೆ ಅಂತಂದರೆ ಆವತ್ತಿನ ಕಾಲದಲ್ಲಿ ಹೇಗಿರಬೇಕು ನನ್ನ ಪರಿಸ್ಥಿತಿ ನೋಡಿ. ಒಂದು ಮೂಳೆಯಲ್ಲಿ ಒಂದು ಕಾಲಲ್ಲಿ ಮುಳ್ಚಿಸ್ಕೊಂಡ್ಬಿಡುತ್ತೆ. ಅದನ್ನು ತೆಗಿಬೇಕು ಅಂತಂದರೆ ಎಷ್ಟು ಕಷ್ಟ. ಅನಾಸಿಸ್ ಕೊಡಲಿಲ್ಲ, ಏನು ಕೊಡಲಿಲ್ಲ. ಮಾಡ್ತೀನಿ ಮೇಡಮ್, 2ಗೆ ಒಂದು ಸರಿ ಸರ್ಜರಿ ಮಾಡ್ತೀನಿ, ಮತ್ತೆ ಇನ್ನೊಂದು 6 ತಿಂಗಳು ಬಿಟ್ಟು ಇನ್ನೊಂದು 2 ಸರ್ಜರಿ ಮಾಡ್ತೀನಿ, 4 ಮೂಳೆಗಳು ಡಿಸ್ಕ್ ತಿಂದಿದೆ ಅಂದರು.
ನನಗೆ ಅಷ್ಟು ಅನುಭವ ಇಲ್ಲ, ಅವಾಗ ಅಷ್ಟು ನನಗೆ ಇದು ತಿಳುವಳಿಕೆನೂ ಇಲ್ಲ ಆಸ್ಪತ್ರೆ ಬಗ್ಗೆ. ಅಂದರೆ ನೊಂದಿದ್ದೀನಿ ಆಸ್ಪತ್ರೆಯಲ್ಲಿ, 1 ವರ್ಷ ಮಗುನ ತಮ್ಮಿಂದ ನೊಂದಿದ್ದೀನಿ. ಆದರೆ ಇದ್ರ ಬಗ್ಗೆ ನಾನು ಏನು ಹೇಳಬೇಕು ಏನು ಮಾಡಬೇಕು ಅನ್ನೋದ್ರ ಗೊತ್ತೇ ಇಲ್ಲ. ನಮ್ಗೆ ವಾಸುದೇವ್ ಡಾಕ್ಟರ್ ಇದ್ರು ಅಲ್ಲಿ, ಅವರೇ ಅಲ್ಲಿ ಹೆಡ್ಡು. ಅವ್ರ ಹತ್ರ ಹೇಳ್ಕೊಂಡೆ ನೋಡಿ ಮೇಡಮ್ ನಾನಿದ್ದೀನಿ, ನೀವು ಒಂಥರ ನಮ್ಮ ಮಗಳ ಥರ ಬಂದು ಹೇಳ್ಕೊಂಡಿದ್ದೀರಾ, ನಾನೆಲ್ಲರನ್ನು ಮೀಟಿಂಗ್ ಕರೆದು ಮಾತಾಡಿ ನಿಮಗೆ ಸೊಲ್ಯೂಷನ್ ಕೊಡ್ತೀವಿ ಅಂದರು. ನಮ್ಮ ಹುಡುಗರನ್ನೆಲ್ಲ ಕರೆಸಿ ಮಾತಾಡಿದ್ರು, ಅದು ಗ್ಯಾರಂಟಿ ಕೊಡಲ್ಲ, ನಾವು ಮಾಡ್ತೀವಿ ಅಂತ. ನನಗೆ ಸಾರ್ ಅಂದರು, ಮೇಡಮ್ ಧೈರ್ಯ ಮಾಡಿಸ್ಕೋತೀಯಪ್ಪ ಅಂದರು. ಆಯಿತು ಸರ್ ಮಾಡಿಸ್ಕೋತೀನಿ, ಊಟದ ಮನುಷ್ಯ ಯಾವತ್ತಿದ್ರು ಹೋಗಲೇಬೇಕಲ್ವಾ, ನಾನು ಮಾಡಿಸ್ಕೋತೀನಿ, ಧೈರ್ಯವಾಗಿ ಮಾಡಿಸ್ಕೋತೀನಿ ಅಂದೆ. ಅದನ್ನು ಏನು ಮಾಡಿದ್ರು, ಕರ್ಕೊಂಡೋದ್ರು ಆಪ್ರೇಷನ್ಗೆ. ಮತ್ತೆ ಅನಾಸಿಸ್ ಕೊಡಲಿಲ್ಲ, ಏನಿಲ್ಲ, ಮಾಡಕ್ಕೆ ರೆಡಿ ಮಾಡಿಬಿಟ್ರು, 2 ಮಾಡ್ತೀವಿ ಅಂತ. ಒಂದು ಸರಿ ಚುಚ್ಚಿದ ತಕ್ಷಣನೇ ಇಡೀ ನಿಮ್ಮನ್ಸೇ ಎದ್ದೋಗ್ಬಿಡ್ಬೇಕು, ಆ ಮಟ್ಟಕ್ಕೆ ಕಿರ್ಚ್ಬಿಟ್ಟೆ ನಾನು. ಏಕೆಂದ್ರೆ ತಡ್ಕೊಳಕ್ ಆಗ್ತಾ ಇಲ್ಲ ಅಲ್ಲಿ. ಅವ್ರು ಆಗ ತನಕ ನಾನು ತಡಿಬೇಕಲ್ವಾ, ಅಷ್ಟು ಜ್ಞಾನೋದಯ ಬಾಡ್ವಾ. ಮನುಷ್ಯನಿಗೆ ಒಂದು ಆಪರೇಷನ್ ಮಾಡಿದ್ರೆ ಗರ್ಭಕೋಶ ತೆಗಿಬೇಕಂದ್ರೆ ಅನಾಸಿಸ್ ಕೊಡ್ತಾರೆ. ಇನ್ನು ಮೂಳೆನ ಅದನ್ನು ಕೊರೆದು ಅದೆಲ್ಲ ಕ್ಲೀನ್ ಮಾಡಿ ಸಿಮೆಂಟ್ ಹಾಕ್ಬೇಕು ಅಂತಂದ್ರೆ ಎಷ್ಟೊತ್ತಾಗುತ್ತೆ, ಅವ್ರು ತಡ್ಕೋತಾರ. ಅನುಭವನೇ ಇಲ್ದೇನೆ ಅವ್ರಿಗೇನ್ ಬೇಕು, ಪ್ರಾಣಿಗಳ ತರ ಕುಯ್ಬೇಕು, ಮಲಗಿಸ್ಬೇಕು, ಅವ್ರಿಗೆ ಒಂದು ಇದು ಬೇಕಲ್ವಾ, ಆ ರೀತಿ ನಾನು ಉಪಯೋಗಿಸ್ಕೊಂಡ್ರು. ಕೊನೆ ಲಾಸ್ಟ್ಗೆ ಆಗಲ್ಲ ಅವ್ರ ಕೈ ತೊಡ್ಕೊಳಕ್ಕೆ ಅಂತೇಳಿ ಅನಾಸಿಸ್ ಡಾಕ್ಟರ್ ಕರೆಸಿ ಮಾಡಿದ್ರು. ಒಂದೇ ಸರಿ 4 ಮಾಡಿದ್ರು. ಎಷ್ಟು ದಿನ ಇತ್ತು, ಒಂದು 5 ತಿಂಗಳಿದ್ದೆ ಆರಾಮು. ಆಮೇಲೆ ಮತ್ತೆ ಆಗ್ಲಿಲ್ಲ, ತಡ್ಕೊಳಕ್ಕೆ ಆಗ್ಲಿಲ್ಲ, ಇದು ಬದ್ದು ಜಾಸ್ತಿನೇ ಆಯ್ತು. ಸರಿ ಮತ್ತೆ ಕರ್ಕೊಂಡೋದ್ರು, ಎಲ್ಲ ಹೋಗ್ಬಿಟ್ಟಿದೆ, ಮತ್ತೆ ಮಾಡಿದ್ರೆ ನರಕ್ಕೆಲ್ಲ ವೀಕು ಅಂದ್ರು. ಆವಾಗ ನನಗೆ ಅಲ್ಲಿ ಅವ್ರು ಮಾತಾಡಿದ್ದು ಅಂತ ಕೇಳಿಸ್ತು, 25 ವರ್ಷ ಸರ್ವಿಸಲ್ಲಿ ಕೇಸ್ ನೋಡಿರೋದೇ ಇದು ಅಂತ. ಆವಾಗ ನಾನು ಕೇಳಿಸ್ಕೊಂಡೆ ಅದನ್ನ. ಡಾಕ್ಟ್ರು ಹೆಂಗಿದ್ಯಮ್ಮ ಅಂದ್ರು. ಸರ್ ನೀವು 25 ವರ್ಷದಲ್ಲಿ ಕೇಸ್ ನೋಡಿರೋದೇ ಇದು, ಆ ಅಮ್ಮನ ಗ್ಯಾರಂಟಿ ಇಲ್ಲ ಅಂದ್ರಲ್ಲ, ಅದು ನಾನು ಕೇಳಿಸ್ಕೊಂಡೆ ಸರ್. ನಾನಾದ್ರೂ ಎದುರ್ಲಿಲ್ಲ. ನೀವು ಈ ತರ ಹೆಂಗ್ ಸರ್ ಮಾಡಿದ್ರಿ, 6 ತಿಂಗಳಲ್ಲೇ ಹೊರಟೋಗ್ತು ಅಂತಂದ್ಮೇಲೆ ನೀವು ಆಪರೇಷನ್ ಯಾಕೆ ಮಾಡಿದ್ರಿ ಅಂತ ನಾನೇ ತಗೊಂಡೆ ಕ್ಲಾಸ್. ಮೇಡಮ್ ನೀವು ಮಾಡಿ ಅಂತ ನಾವು ಮಾಡಿ ಅಂತ ನಾವು ಹೇಳ್ತೀವಿ, ನೀವು ಹೆಂಗ್ ಸರ್ ವಾಸಿ ಆಗ್ದೇನೆ ಮಾಡಿದ್ರಿ ಅಂತ ನಮ್ಮ ಕಡೆಯವರೆಲ್ಲ ಗಲಾಟೆ ಬಿದ್ರು. ಕೊನೆಯಷ್ಟಿಗೆ ಏನ್ ಮಾಡೋದು, ಪಾಪ ವಾಸುದೇವ್ ಡಾಕ್ಟ್ರು ನನ್ಗೆ ಆಪರೇಷನ್ ಮಾಡಿ ಮತ್ತೆ ಹೋಗೊಂದ್ಸರಿ ಮಾತಾಡ್ಸೋದ್ರಲ್ಲಿ ಪಾಯಿ, ಅಷ್ಟು ದೇವ್ರಂತ ಮನುಷ್ಯ ಅವ್ರು ಇರ್ಲೇ ಇಲ್ಲ. ನಾನು ಇನ್ಯಾರನ್ನ ಕೇಳಲಿ, ಹೋಯ್ತು ನನ್ನ ಲೈಫು. ನೋಡಿ, ನಾವು ಆಸ್ಪತ್ರೆಗೆ ಹೋಗೋದು ಮುಖ್ಯ ಅಲ್ಲ, ಅದೇ ಲಾಸ್ಟ್, ಅದೇ ಫಸ್ಟ್. ನಿಮ್ಮ ಮನ್ಸಿಗೆ ನಾನು ಕಾಲು ಇಡೋದೇ ಬಿಟ್ಬಿಟ್ಟೆ. ನನ್ಗೆ ಎಷ್ಟೇ ನೋವು ಬಂದ್ರು ನಾನು ಯಾವ ಟ್ಯಾಬ್ಲೆಟ್ ತಗೊಳಕ್ ಹೋಗ್ಲಿಲ್ಲ, ಏನು ತಗೊಳಕ್ ಹೋಗ್ಲಿಲ್ಲ. ಬ್ರೆಡ್ ರೆಸ್ಟ್, ಏನು ನನ್ನ ಮನೇಲಿ ಕೆಲಸ ಇರ್ಲಿಲ್ವಲ್ಲ, ಬೆಡ್ ರೆಸ್ಟ್. ಎಷ್ಟು ಬ್ರೆಡ್ ರೆಸ್ಟ್, ಯಾಕೆ ಮಲ್ಕೊಂಡಿದ್ಯಾ, ಬೆನ್ನೋವು ನಾವು ತಡ್ಕೊಳಕ್ ಆಗ್ತಾ ಇಲ್ಲ. ಇದರಲ್ಲೇ ಸುಮಾರು ವರ್ಷ ಕಾಲಾಟ್ ಬರ್ಕೊಂಡೆ. ಲಾಸ್ಟ್ಗೆ ಈಗ 18 ವರ್ಷದಲ್ಲಿ ಹಿಂದೆ ಒಬ್ರು ಕೊಯಂಬತ್ತೂರಿಂದ ಡಾಕ್ಟರ್ ಬಂದ್ರು, ನರೆ ಡಾಕ್ಟ್ರು. ಅವ್ರ ಹತ್ರ ನಮ್ಮ ಅಳಿಯ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡ್ಸಿದ್ರು. ಅಲ್ಲಿಂದ ಇಲ್ಲಿ ತನಕನೂ ಸುಮಾರು ತೊಳ್ಕೊಂಡು ಬಂದೆ. ನನಗೂ ಸುಮಾರು ಒಂದು 7-8 ಆಪರೇಷನ್ ಆಗಿದೆ. 1 ವರ್ಷ ಮಗುವಿಂದ ಬರೀ ಮಾತ್ರೆಗಳಲ್ಲೇ ನಾನು ಕಾಲ ಕಳೆದಿದ್ದೀನಿ. ಅಷ್ಟು ಕಾಯಿಲೆ ಒಳಗೆ ನರಳಿ ಸಾಕಾಗಿ ಕೊನೆ ಲಾಸ್ಟ್ಗೆ ಒಂದ್ಸರಿ ಈಗ ಅಲ್ಲಿಂದ ಕೊಯಂಬತ್ತೂರಿಂದ ಬಂದು ಡಾಕ್ಟರ್ ಹತ್ರನೂ ಟ್ರೀಟ್ಮೆಂಟ್ ತಗೊಂಡ್ರು ನನಗೆ ವಾಸಿ ಆಗ್ಲಿಲ್ಲ. ಆಮೇಲೆ ನಮ್ಮ ಮಗ ಹೇಳ್ತಾ ಇದ್ರು, 2 ವರ್ಷದಿಂದನೂ ಹೇಳ್ದ ಪಾಪ ಅವನು, ಮಗ ಸೊಸೆ ಇದನ್ನ ಮಾತಾಡಿ ನಿಮ್ಮ ಹತ್ರ ಮುಂದೆ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ. ನಾವು ತಾಯಾದವರು ಮಕ್ಳಿಗೆ ಹೇಳ್ಬೇಕು, ನಮ್ಮ ಮಗ ಸೊಸೆ ನಮ್ಗೆ ಹೇಳ್ತಾ ಇದ್ರು, ನೀವು ಧ್ಯಾನ ಮಾಡಿ ಅಂತ. ಇಷ್ಟು ಟ್ರೀಟ್ಮೆಂಟ್ ಎಲ್ಲ ತಗೊಂಡು, ಇಷ್ಟು ಮೆಡಿಸಿನ್ ಎಲ್ಲ ತಗೊಂಡು ವಾಸಿ ಆಗದಿರುವಂತ ಕಾಯಿಲೆ ಹಿಂಗ್ ಕಣ್ಣು ಬಿಟ್ಬಿಟ್ರಲ್ಲಿ ವಾಸಿ ಆಗುತ್ತಾ, ಹೋಗ್ರೋ ಅನ್ಕೊಂಡು ನಾನು 2 ವರ್ಷ ತಳ್ಕೊಂಡು ಬಂದೆ. ಕೊನೆ ಲಾಸ್ಟಲ್ಲಿ ಈ ಪಾಠ ಕಲ್ಸಕ್ಕೋ ಏನೋ ಗೊತ್ತಿಲ್ಲ, ಇಷ್ಟಿಷ್ಟು ದೊಡ್ಡ ಬಿಂದಿಗೆನೇ ಎತ್ಕೊಂಡ್ ಬರ್ತಾ ಇದ್ದವಳು ಒಂದು ಚಿಕ್ಕ ಬಕೆಟ್ ಎತ್ತುವಾಗ ಸಡನ್ಗೆ ಅಂದ್ರೆ ಒಂದು ಆಕ್ಸಿಡೆಂಟ್ ಬೇರೆ ಆಗಿದೆ. ಇದು ಅಂತ ಹೇಳ್ತೀನಿ, ಆಕ್ಸಿಡೆಂಟ್ ಆಗಿ ನನ್ನ ಡಿಸ್ಕ್ ಹೊಡೆದೋಗಿದೆಯಲ್ಲ, ಅದ್ರ ಮೇಲೆ ಮೂಳೆ ಹೊಡೆದೋಗಿ ಆ ನರದ ಮೇಲೆ ಕೂತಿದೆ. ಮತ್ತೆ ಅದೇ ನಿಮ್ಮನ್ಸ ಕರ್ಕೊಂಡೋದ್ರು. ಅವ್ರು ಹೇಳ್ಬಿಟ್ರು, ನೋಡಿ ನಾವೇನಾದ್ರೂ ಆ ನರದನ್ನ ಆಪರೇಷನ್ ಮಾಡಕ್ ಹೋದ್ರೆ ಮೂಳೆನ, ಇಲ್ಲಿ ನರ ಕೂತಿದ್ಯಲ್ಲ ಅದು ನರ ಎಳೆದು ಬಿಡುತ್ತೆ, ಅವ್ರ ಸ್ವಾಧೀನ ತಪ್ಪಾಗುತ್ತೆ, ಬೆಡ್ ಮೇಲೆ ಮಲ್ಬೇಕಾಗುತ್ತೆ. ಅವ್ರು ಧೈರ್ಯವಾಗಿ ಎಷ್ಟು ದಿನ ಬದುಕಿರ್ತಾರೆ ಅಷ್ಟು ದಿನ ಅವ್ರು ಆರಾಮಾಗಿ ತಿರುಗಾಡ್ಕೊಂಡಿರ್ಲಿ, ನಾವೇನು ಮಾಡಲ್ಲ ಅಂದ್ರು. ನನ್ಗೆ ಆಕ್ಸಿಡೆಂಟ್ ಆಗಿ ಆ ವ್ಯಾನಲ್ಲಿ ಆಂಬುಲೆನ್ಸ್ ಅಲ್ಲೇ ಎಷ್ಟು ಆಸ್ಪತ್ರೆ ತಿರುಗಿದಾರೋ ಯಾರು ಸುಧಾ ಆಪರೇಷನ್ ಮಾಡ್ಲಿಲ್ಲ. ಆದ್ರೆ ನಾನು ಧೈರ್ಯ ಅಂತೂ ಕೆಡ್ಲಿಲ್ಲ, ಆಪರೇಷನ್ ಮಾಡ್ಲಿಲ್ಲ. ಅವರು ನನ್ನ ಧೈರ್ಯ ಕೆಡ್ಲಿಲ್ಲ, ಯಾರು ಮಾಡಲ್ಲ ಅಂದ್ಬಿಟ್ರು. ಸಾಯಿಬಾಬಾ ಆಸ್ಪತ್ರೆ, ಬೋರಿಂಗ್ ಆಸ್ಪತ್ರೆ, ಮತ್ತೆ ವಿಟೋರಿಯಾ, ಪ್ರತಿಯೊಂದು ಆಸ್ಪತ್ರೆ ಆಂಬುಲೆನ್ಸ್ ಅಂತ ತಗೊಂಡು ಹೋಗಿದ್ದಾರೆ ಆಕ್ಸಿಡೆಂಟ್ ಆದ ತಕ್ಷಣ. ಯಾರು ಮಾಡ್ಲಿಲ್ಲ. ಅನಾಸೆ ಇವ್ರ ಹತ್ರ ನಿಮ್ಮ ಬರ್ತಾ ಇದ್ರು ಆಯುರ್ವೇದಿಕ್, ಅವ್ರ ಹತ್ರ ಹೋಗಿ ನರ ಟೆಸ್ಟ್ ಮಾಡಿಸ್ಕೊತಾ ಇದ್ದೆ, ಇದ್ರಲ್ಲೇ ಕಾಲ ಕಳೆದೆ. ಕೊನೆ ಲಾಸ್ಟ್ಗೆ ನೋಡಿ ಒಂದು ಇದು ಧ್ಯಾನಕ್ಕೆ ಬರ್ಬೇಕೋ ಏನೋ, ದೊಡ್ಡದಾಗಿ ಎತ್ಕೊಂಡಾಗ ಇಲ್ದಿದ್ದು ಚಿಕ್ಕದು ಎತ್ಕೊಂಡಾಗ ಸಡನ್ ಆಗಿ ಮೂಳೆ ಮತ್ತೆ ಕ್ರಾಸ್ ಆಯ್ತು. ಅವ್ರು ಹೇಳಿದ್ರು, ಇದು ಮೂಳೆ ಹೊಡೆದೋಗಿದೆ, ಸುಮಾರು ಹುಷಾರಾಗಿ ಕಾಲ ಕಳಿಬೇಕು ಅಂತ. ನಾನು ಹಾಗೇ ಮಾಡ್ತಾ ಇದ್ದೆ. ನನ್ನ ಮಗ ಒಂದು ವಾರದಲ್ಲಿ ಫೋನ್ ಮಾಡಿದ್ದ, ಅವನ ಹತ್ರ ತುಂಬಾ ಜಗಳ ಆಡ್ಕೊಂಡ್ಬಿಟ್ಟೆ. ಅದು ಕಲಿಸಿದ್ಕೆ ನಮ್ಮ ಪ್ರತಿದಿನ ಈಚೆ ತರಬೇಕು ಅಂತ ಏನೋ ಅದೊಂದು ಚಿಕ್ಕ ಬಕೆಟ್ ಎತ್ತುವಾಗ ನನ್ಗೆ ಆತರ ಆಯ್ತು. ಅದೇ ತಕ್ಷಣ ಕಾರ್ ತಗೊಂಡ್ ಬಂದು ಮನೆಗೆ ಹಾಕೊಂಡ್ರು. ನಾನು ಯಾವ ಆಸ್ಪತ್ರೆಗೂ ಹೋಗಲ್ಲ, ಏನು ಹೋಗಲ್ಲ. ಇವ್ನು ಹೇಳಿದ್ನಲ್ಲ ಅದೇ ತರ ಕಣ್ಣು ಮುಚ್ಕೊಂಡು ಮಲ್ಕೊಂಡೇ ಧ್ಯಾನ ಮಾಡ್ತೀನಿ ಅಂತ 15 ದಿವಸ 1 ತಿಂಗಳು ಮಲ್ಕೊಂಡೇ ಮಾಡಿದೆ. ಯಾಕೆ ಎದಳಕ್ ಆಗ್ತಾ ಇಲ್ವಲ್ಲ ನನಗೆ, ಒಂದು ಗ್ಲಾಸಲ್ಲಿ ನೀರು ಕುಡಿಯಕ್ಕೂ ಆಗ್ಲಲ್ಲ, ಮಲ್ಕೊಂಡೇ ಅವ್ರು ಬೀಜ ಕಳ್ಸೋರು, ನಾನು ಮಲ್ಕೊಂಡೇ ಧ್ಯಾನ ಮಾಡಿದೆ. ಹಾಗೇ ಮಾಡಿ ಒಂದೇ ತಿಂಗಳಲ್ಲಿ ಎದ್ಬಿಟ್ಟೆ.
ಅವ್ರು ಹೇಳಿದ್ರು ನಿಮ್ಮ ಮನ್ಸಲ್ಲಿ ಹೋದ್ರೆ 5 ಲಕ್ಷ ತಗೋತಾರೆ, ಈ ಮೂಳೆ ಈ ತರ ಕ್ರಾಸ್ ಆಗೋಗಿದೆ ಅಂದ್ರು. ಬೇಡ, ಏನು ಬೇಡ, ನಾನು ಧೈರ್ಯವಾಗಿ ನನ್ನ ಮಗ ಹೇಳಿದ್ನಲ್ಲ ಅದೇ ತರ ನಾನು ಕುತ್ಕೊಂಡು ಧ್ಯಾನ ಮಾಡ್ತೀನಿ, ಮಲ್ಕೊಂಡೇ ಮಾಡ್ತೀನಿ ಅಂದೆ. ಮಲ್ಕೊಂಡು ಮಾಡಿದೆ, 1 ತಿಂಗಳ ಮೇಲೆ ಎದ್ದು ಮಾಡಿದೆ, 3 ತಿಂಗಳು ಸ್ಟಡಿ ಆಗ್ಬಿಟ್ಟೆ. ದೀಪಾವಳಿ 5 ಪೂಜೆ ಅಷ್ಟರಲ್ಲಿ ನಾನು ಊರಿಗೆ ಹೊಟ್ಟೋದೆ, ನಾನು ಊರಿಗೆ ಹೋಗ್ತೀನಿ ಅಂತ. ಇವರು ಊರಿಗೆ ಹೋದ್ರಲ್ಲ ಏನ್ ಮಾಡ್ತಾವ್ರೆ ಅಂತ ನನ್ನ ಮಗ ಸೊಸೆ ಬಂದಿದ್ದಾರೆ. ನನ್ನ ಹತ್ರ ಇದ್ದಿದ್ದೊಂದು ಕೀ ಫೋನ್, ನಾನು ಅದನ್ನೊಂದೇ ಇಟ್ಕೊಂಡಿದ್ದು. ನನ್ನ ಮಗ ಸೊಸೆ ಇವರು ಧೈರ್ಯವಾಗಿ ಇದ್ದಾರೆ, ಇವ್ರಿಗೆ ಧ್ಯಾನ ಮಾಡಕ್ ತಂದ್ಕೊಟ್ಬಿಡೋಣ, ಇವಾಗ ಧ್ಯಾನ ಮಾಡಿ ಸರಿ ಹೋಗ್ಲಿ ಅಂದ್ಬಿಟ್ಟು ಹೇಳಿ ದೀಪಾವಳಿ ಹಬ್ಬದಲ್ಲಿ ಬಂದು ನನಗೆ ಮೊಬೈಲ್ ತಂದ್ಕೊಟ್ರು. ಈ ಮೊಬೈಲ್ ನೋಡ್ಕೊಂಡು ವಾಟ್ಸಪ್ ನೋಡ್ಕೊಂಡು ಧ್ಯಾನ ಮಾಡಿ ಅಮ್ಮ, ನೀವಿನ್ನೇನು ಮಾಡಬೇಡಿ, ನೀವು ಧ್ಯಾನದಲ್ಲಿ ಭಾರಿ ಇದಾಗಿದ್ದೀರಲ್ವ, ಇವಾಗ ಧ್ಯಾನದಿಂದನೇ ನೀವು ರೋಗನ ನಿರ್ವಹಣೆ ಮಾಡ್ಕೊಂಡಿದ್ದೀರಲ್ಲ ಅಂತ ತಂದ್ಕೊಟ್ರು. ನಾನು ನನ್ನ ಫ್ರೆಂಡ್ 4 ಜನ ಧ್ಯಾನ ಮಾಡಿ ಕುತ್ಕೊಂಡ್ವಿ. ಅವರು ನವೆಂಬರ್ 20ರಿಂದ ಸ್ಟಾರ್ಟ್ ಮಾಡಿದ್ವಿ. 4 ಜನದ ಜೊತೆಲಿ 8ರಿಂದ 30 ಜನದಷ್ಟು ನಮ್ಮ ಮಹಿಳೆಯರೆಲ್ಲ ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಮನೆಗೆ ಬಂದು ಧ್ಯಾನ ಮಾಡಿ ಸ್ಟಾರ್ಟ್ ಮಾಡಿದ್ರು. ನಾನು ಧ್ಯಾನ ಮಾಡಿಸಿ ಸಾರಿಗೆ ದಿವಸ ಫೋಟೋ ಕಳಿಸ್ತೀನಿ, ಅದರಲ್ಲೂ ಅವ್ರಿಗೂ ಕಲಿಸಿ ಮತ್ತೆ ಮಕ್ಕಳುಗಳಿಗೆ ಕಲಿಸ್ತಾ ಇದ್ದೀನಿ. ಸ್ಕೂಲಿಂದ 4:15 ಬಂದ ತಕ್ಷಣ ಮಕ್ಕಳುಗಳಿಗೆ ಧ್ಯಾನ ಕಲಿಸ್ತಾ ಇದ್ದೀನಿ, ಮತ್ತೆ ಡ್ಯಾನ್ಸ್ ಕಲಿಸಿದ್ದೀನಿ. ಪ್ರೋಗ್ರಾಮ್ ಎಲ್ಲ ಭಾನುವಾರ ಮಾಡಿ ಮಕ್ಕಳುಗಳಿಗೆಲ್ಲ ಊಟ ಹಂಚಿ ಭಾನುವಾರ ಮಾಡಿ ಸೋಮವಾರ ನಿನ್ನೆ ನನ್ನ ಮಗಳ ಮನೆಗೆ ಬಂದಿರೋದು ಈ ಕಾರ್ಯಕ್ರಮಕ್ಕೆ. ಸಾರ್ ನೋಡಿ ಎಲ್ಲಾ ಫೋನ್ಗಳು, ಮತ್ತೆ ಮಳವಳ್ಳಿ ಗೌರ್ಮೆಂಟ್ ಸ್ಕೂಲಲ್ಲಿ 45 ಜನ ಮಕ್ಕಳುಗಳಿಗೆ ಧ್ಯಾನ ಕಲಿಸ್ಬಿಟ್ಟು ಬಂದಿದ್ದೀನಿ. ಪಕ್ಕದ ಊರಲ್ಲಿ ಇವ್ರ ಊರಿಗೆ ಹೋಗಿ, ಇವ್ರು ನಮ್ಮ ರಿಲೇಟಿವ್ನೇ, ಇವ್ರ ಊರಿನಲ್ಲಿ ಧ್ಯಾನ ಮಾಡಿಸಿದ್ದೀನಿ. 15 ಜನ ಕೂತ್ಕೊಂಡು ದಿವಸ ಧ್ಯಾನ ಮಾಡಿ ನಮಗೆ ಫೋಟೋಗಳು ಕಳಿಸ್ತಾರೆ. ನಮಗೆ ಧ್ಯಾನ ಮಾಡಿ ಕಲಿಸಿದ್ದು ನಮ್ಮ ಗ್ರಾಮದಲ್ಲಿ ಏನಾಗಿದೆ ಅಂತಂದ್ರೆ, ಕೆಲವರು ಯಾರು ನಾನು ಆಸ್ಪತ್ರೆ ಕಳಿಸ್ತಾ ಇಲ್ಲ, ಒಂದೊಂದು ಮನೆಯಲ್ಲೂ ಕರೆದು ಹೇಳ್ತಾ ಇದ್ದೀನಿ. ಒಬ್ಬರಿಗೆ ಥೈರಾಯ್ಡ್ ನಾರ್ಮಲ್ ಬಂದಿದೆ, ಬರೀ 3 ತಿಂಗಳು ನಾನು ಕಲ್ತಿರೋದು. ಏನಕ್ಕೆ ಧೈರ್ಯ ಬೇಕು ಅಂತಂದ್ರೆ, ನೋಡಿ ನನಗೆ ಭಾಷೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. 2 ತಿಂಗಳಲ್ಲಿ ನನ್ನ ಮಗ ಸೊಸೆ ನೀವು ಕಡ್ತಲ್ಗೆ ಹೋಗ್ತೀರಾ, ಇದೇ ಫಸ್ಟ್ ಅಲ್ವಾ, ಹೋಗ್ತೀರಾ ಅಂದ್ರು. ಕಡ್ತಲ್ಗೆ ಅಂತಂದ್ರೆ ಏನು ಅಂದೆ, ನನಗೆ ಗೊತ್ತಿಲ್ವಲ್ಲ. ಕಡ್ತಲ್ ಅಂದ್ರೆ ಏನು ಅಂದ್ರೆ ಗೊತ್ತಿಲ್ಲ, ಹೈದ್ರಾಬಾದ್ ನನ್ಗೆ ಏನು ಗೊತ್ತಿಲ್ಲ. ಕನ್ನಡ ಒಂದ್ ಬಿಟ್ರೆ ನನ್ಗೆ ಏನು ಬರಲ್ಲ ಭಾಷೆ. ನೀವೇನ್ ಕಳ್ಸಿದ್ರೆ ನೀವೆಲ್ಲೆಲ್ಲಿ ಕಳಿಸ್ತೀನಿ, ನಾನು ಅಲ್ಲಿಗೆಲ್ಲ ಹೋಗ್ತೀನಿ ಅಂದೆ. ಅಲ್ಲಿ ಹೋಗಿ ಏನ್ ಮಾಡ್ಬೇಕು ಅಂದೆ. ಅಲ್ಲಿ ಹೋಗಿ ಏನಿಲ್ಲ, ಪತ್ರಿಜಿಯವ್ರದ್ದು ಅದು ಶಕ್ತಿಶಾಲ, ಅಲ್ಲಿ ಧ್ಯಾನ ಮಾಡ್ಬೇಕು. ನೀವು ಹೋಗ್ತೀನಿ ಅಂದ್ರೆ, ನೀವು ಧೈರ್ಯವಾಗಿ ಹೋಗ್ತೀನಿ ಅಂದ್ರೆ ನಾನು ಬುಕ್ ಮಾಡ್ತೀನಿ ಅಂದ್ರು. ಸರಿ ನೀವು ಅಂದೆ. ಅಮ್ಮ ಎಲ್ಲಾ ಕ್ಲೋಸ್ ಆಗೋಗಿದೆ, ಒಂದೇ ಒಂದಿರೋದಂತೆ ಟಿಕೆಟ್, ಅದು ನಿಮ್ ಪುಣ್ಯ ಅಂದ್ರು. ಈ ಓಂಕಾರ ಪಿರಮಿಡ್ ಇದೆ ದೊಡ್ಡ ಬಸ್ತಿಲಿ, ಅವ್ರು ಬಸವರಾಜ್ ಅವರು ಮನೆಯಲ್ಲಿ ಹೋಗಿ ಕೇಳಿದ್ದಾರೆ, ಒಂದೇ ಒಂದಿದೆ ಅಂತ ಹೇಳಿದ್ದಾರೆ. ಅಮ್ಮ ಒಂದೇ ಇದೆಯಂತೆ, ನೀವು ಧೈರ್ಯವಾಗಿ ಹೋಗ್ತೀನಿ ಅಂದ್ರೆ ನಾವು ಬುಕ್ ಮಾಡ್ತೀವಿ ಅಂದ್ರು. ಹೋಗ್ತೀವಮ್ಮ ಮಾಡಿ ಅಂದೆ. ಮಾಡಿಬಿಟ್ರು. ನನಗೆ ಭಾಷೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನಾನು ಹೋಗ್ಬಿಟ್ಟೆ. ಅಲ್ಲಿ ಹಿಂದಿ ತೆಲುಗು 2 ಬಿಟ್ರೆ ಭಾಷೆ ಇನ್ಯಾವುದೂ ಇಲ್ಲ. ಏನ್ ಮಾಡ್ಲಿ, ಹೋಗ್ಬಿಟ್ಟು ಅವಳು ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದ್ಬಿಟ್ಟು ನೋಡ್ತಾ ಇದ್ದೀನಿ, ಇದು ಕಡ್ತಲ್ಗೆ ಹೋಗಕ್ಕೆ ಬಸ್ ಕೇಳಕ್ಕೆ ನನಗೆ ಆಗ್ತಾ ಇಲ್ಲ. ಆಮೇಲೆ ಅಷ್ಟರಲ್ಲಿ ನೋಡಿ ನಮ್ಮ ಬೆಂಗಳೂರಿನವರೇ ಅಲ್ಲಿ ಸಿಕ್ಕಿದ್ರು. ಎಲ್ಲಿಗೆ ಹೋಗ್ಬೇಕು ಅಂದ್ರು. ನಾವು ಕಡ್ತಲ್ಗೆ ಹೋಗ್ಬೇಕು ಅಂದೆ. ನಮ್ಮ ಜೊತೆಲಿ ಬನ್ನಿ ಮೇಡಮ್ ಅಂದ್ರು. ಸರಿ ಹೋದೆ 5 ದಿವಸ. ಅವರು ಒಬ್ಬೊಬ್ಬರ ಜೊತೆಲೂ 15 ಜನ 20 ಜನ ಬಂದಿದ್ದಾರೆ. ನಾನು ಒಬ್ಳೇ ಹೋಗಿರೋದು, ನನ್ನ ಜೊತೆಲಿ ಯಾರೂ ಇಲ್ಲ. ಹೋಗಿದ್ದೆ, 5 ದಿವಸ ಇದ್ದೆ, ಧ್ಯಾನ ಎಲ್ಲ ಮಾಡಿದೆ. ಎಲ್ಲರೂ ಪರಿಚಯ ಆದ್ರು ಬೆಂಗಳೂರಿನವರು. ಬರುವಾಗ ಎಲ್ಲ ಸಿಕ್ಕಿದ್ರು. ಈ ಕಡೆಯಿಂದ ಹೋಗೋಗ್ಲು ಸುಧಾ ಟ್ರೈನಲ್ಲಿ ಮಕ್ಳುಗಳಿಗೆಲ್ಲ, ಮಕ್ಳುಗಳು ಹಿಂಗೆಲ್ಲ ಕಿತ್ತಾಡಬಾರ್ದು, ನಾನೊಂದು 5 ನಿಮಿಷ ಧ್ಯಾನ ಹೇಳ್ಕೊಡ್ತೀನಿ, ಮಾಡ್ತೀರಾ? ಆಂಟಿ ಮಾಡ್ತೀವಿ ಅಂದ್ರು. ಸರಿ ಮಾಡಿದ್ರು. ನಾವು ನೋಡಿ, ನಾವು ಧ್ಯಾನ ಮಾಡೋದಲ್ಲ ಮುಖ್ಯ, ನಮ್ಮ ಜೊತೆಗೆಲ್ಲರೂ ನಾವು ಧ್ಯಾನ ಪ್ರಚಾರ ಮಾಡ್ತೀವಲ್ಲ ಅದು ಮುಖ್ಯ. ನಾವು ಕಲ್ತ್ರೆ ಸಾಲದು, ಬೇರೆಯವ್ರಿಗೂ ಸದಾ ಧ್ಯಾನ ಪ್ರಚಾರ ಮಾಡಬೇಕು. ಎಲ್ಲಾ ಧ್ಯಾನ ಪ್ರಚಾರ ಮಾಡಿ ಎಲ್ಲಾ ಹೊರಗಡೆ ಬರಬೇಕು. ನೋಡಿ, ಗಂಡಸರು ಆತ್ಮವಿಶ್ವಾಸವನ್ನು ಇಟ್ಟು ಹೊರಗಡೆ ಕಳಿಸಿದಾಗ ಹೆಣ್ಣು ಧೈರ್ಯವಾಗಿ ಸಾಧನೆ ಮಾಡಬೇಕು, ಅದು ಇಂಪಾರ್ಟೆಂಟು. ಆರೋಗ್ಯನ ಆಸ್ಪತ್ರೆಯಲ್ಲಿ ಒಂದೇ ನಮ್ಗೆ ಕ್ಲಿಯರ್ ಆಗಲ್ಲ, ಧ್ಯಾನದಿಂದ ಅಂತೂ ನನಗೆ ತುಂಬಾ ಕ್ಲಿಯರ್ ಆಗಿದೆ. 4 ತಿಂಗಳಲ್ಲಿ ನಾನು ಎದ್ದು ಓಡಾಡ್ತಾ ಇದ್ದೀನಿ ಅಂತಂದ್ರೆ ನನಗೆ ಈ ತರ ಆಗಿದ್ದ ಮೂಳೆ ಬರೀ ಧ್ಯಾನದಿಂದ ಸ್ಟ್ರೈಟ್ ಆಗಿದೆ. ಬರೀ 4 ತಿಂಗಳು, ದೀಪಾವಳಿ ತಿಂಗಳಲ್ಲಿ 20ನೇ ತಾರೀಕಲ್ಲಿ ನಾನು ಧ್ಯಾನ ಕಲ್ತಿರೋದು. ಇವತ್ತು ನಾನು ಆರಾಮಾಗಿ ನಿಂತ್ಕೊಂಡು ಧ್ಯಾನ ಪ್ರಚಾರನೂ ಮಾಡ್ತಾ ಇದ್ದೀನಿ, ಮತ್ತೆ ಎಲ್ಲ ಬೇರೆ ಊರಿಗೂ ಮಾಡ್ತಾ ಇದ್ದೀನಿ, ಎಲ್ಲಾ ಕಡೆನೂ ಹೋಗಿ ಮಾಡ್ತಾ ಇದ್ದೀನಿ. ಇನ್ನು ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಎಲ್ಲೆಲ್ಲಿ ನನಗೆ ಹೋಗಿ ನಾನು ಧ್ಯಾನ ಮಾಡ್ಬೇಕು ಅನ್ಸುತ್ತೋ ನಾನು ಅಲ್ಲೆಲ್ಲ ಹೋಗಿ ಧ್ಯಾನ ಮಾಡ್ತಾನೆ ಇರ್ತೀನಿ. ನಾನು ಉಸಿರಿರೋ ತನಕ ನಾನು ಧ್ಯಾನ ಅಂತೂ ಬಿಡಲ್ಲ. ಆರೋಗ್ಯನ ನೀವು ಆದಷ್ಟು ಯಾವ ಆಸ್ಪತ್ರೆಗಳಲ್ಲೇ ಹೋದ್ರೆ ಕಾಯಿಲೆ ಕಡಿಮೆ ಆಗುತ್ತೆ ಅನ್ನೋಕೆ ಹೋಗ್ಬೇಡಿ. ಇವಾಗ ನೀವು ಆಸ್ಪತ್ರೆಯಲ್ಲಿ BP ಜಾಸ್ತಿ ಆಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ ಅಂತ ಹೋಗ್ತೀರಾ. ಅವ್ರು ಚೆಕಪ್ ಮಾಡ್ತಾ ಇರ್ತಾರೆ. ಚೆಕಪ್ ಮಾಡ್ತಾ ಇದ್ದಂಗೆ ನಿಮ್ಗೆ ಹೇಳ್ತಾ ಇರುತ್ತೆ, ಏಕಪ್ಪ ನಮ್ಗೆ ಸ್ಕೇಲ್ ಹಾಕಿದ್ದಾರೆ, ಏನೋ ಮಹಾ ಕಾಯಿಲೆ, ಇದರಿಂದ ಏನೋ ಆಗಲ್ವೇನೋ, ಅದರಲ್ಲೇ ನಿಮ್ಗೊಂದು 2-3 ಪಾಯಿಂಟ್ ಜಾಸ್ತಿ ಆಗಿರುತ್ತೆ. ಅದನ್ನ ಬಿಟ್ಟು ನೀವು ಧ್ಯಾನ ಮಾಡಿ, ಧ್ಯಾನ ಮಾಡೋರ್ಗೂ ಸುಧಾ ಕಲಿಸ್ಕೊಡಿ. ನನಗಂತೂ ಧ್ಯಾನದಿಂದ ಎಲ್ಲ ಆರೋಗ್ಯನ ಕಾಪಾಡ್ಕೊಂಡು, ನಮ್ಮ ಗ್ರಾಮದಲ್ಲೂ ಸುಧಾ ನಮ್ಗೆ ಥೈರಾಯ್ಡ್ ನಾರ್ಮಲ್ ಬಂದಿದೆ, BP ಶುಗರ್ ಬಿಡಿಸಿದೀನಿ. ಪ್ಲಾಸ್ಟಿಕ್ ಸರ್ಜರಿ 2 ಮೂಳೆಗೂ ಸುಧಾ ಪ್ಲಾಸ್ಟಿಕ್ ಹಾಕಿ ಆಪರೇಷನ್ ಮಾಡಿದ್ದಾರೆ. ಅಂತವನು ಸುಧಾ ಧ್ಯಾನ ಕರ್ಕೊಂಡು ಬಂದು 10 kg ಇರ್ತಾರೆ. ಅಯ್ಯಮ್ಮ ಓದೋದ್ರು, ಯಾಕೆಂದ್ರೆ ಕಾಲೆಲ್ಲ ಬೆಂಡಾಗ್ಬಿಡ್ತು, ನಡಿಯಕ್ಕಾಗ್ತಾ ಇಲ್ಲ, ಪ್ಲಾಸ್ಟಿಕ್ ಹಾಕಿರೋದು. ಅಂತವ್ರನ್ನ ಕರ್ಕೊಂಡು ಬಂದು ಮನೆಗೆ ಹೋಗಿ, ನೀವು ಯಾವ ಟ್ಯಾಬ್ಲೆಟ್ ತಗೋತಾ ಇದ್ದೀರಾ ಅಂದೆ. ನಾನು ಏನು ತಗೋತಾ ಇಲ್ಲ, ನಿಚಾಯಿಸ್ಕೊಂಡು ಬಿಟ್ಬಿಟ್ಟಿದ್ದೀನಿ ಅದಕ್ಕೆ ಅಂದ್ರು. ಸರಿ ಬನ್ನಿ ಇಲ್ಲಿ ಅಂದ್ಬಿಟ್ಟು ಕರ್ಕೊಂಡು ಬಂದು 2-3 ತಿಂಗಳಿಂದ ಧ್ಯಾನ ಮಾಡಿಸ್ತಾ ಇದ್ದೀನಿ. ಇವಾಗ ಕಾಲ್ ಸ್ಮೂತ್ ಬಂದಿದೆ, 8 kg ತೂಕ ಕಡಿಮೆ ಆಗಿದ್ದಾರೆ.
8 kg ತೂಕ ಕಡಿಮೆ ಆಗಿದ್ದಾರೆ, BP ಶುಗರ್ ಕಡಿಮೆ ಆಗಿದೆ. ಇದೇ ಗ್ರಾಮಗಳಲ್ಲಿ ಹಳ್ಳಹಳ್ಳಿಗಳು ಸುಧಾ ನೀವು ಧ್ಯಾನ ಪ್ರಚಾರ ಮಾಡಬೇಕು. ಈಗ ನಿಮಗೆ ಎಷ್ಟು ತಿಳಿದಿದೆಯೋ ಅಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗಾಗ್ಬಹುದು, ನಿಮ್ಮ ಅಕ್ಕಪಕ್ಕದ ಮನೆಗಳಿಗಾಗ್ಬಹುದು. ನಾವು ಹೇಳೋ ರೀತಿ ಇದೆಯಲ್ಲ ಧ್ಯಾನಕ್ಕೆ, ಬನ್ನಿ ಮಕ್ಕಳ ನೀವು ಈ ತರ ಹಾಡ್ತಾ ಇದ್ದೀರಲ್ಲ, ಹಿಂಗೆಲ್ಲ ಹಾಡಬಾರ್ದು, ನಿಮ್ಗೆ ವಿದ್ಯೆ ಬೇಕಲ್ವಾ, ಬುದ್ಧಿ ಬೇಕಲ್ವಾ, ನೀವು ಆಫೀಸರ್ ಆಗ್ಬಹುದಲ್ಲ ಅಂತ ಮಕ್ಳುಗಳಿಗೆ ಈ ತರ ತಿಳುವಳಿಕೆ ಹೇಳಿದ್ರೆ ಎಲ್ಲಾ ಮಕ್ಳುಗಳು ಭಾಗವಹಿಸ್ತಾರೆ. ನೀವು ದೊಡ್ಡವರಾಗಿದ್ದೀರಾ, ಇವಾಗ ನೀವು ಆಸ್ಪತ್ರೆಗೆ ಹೋಗೋದೇ ಒಂದು ದೊಡ್ಡ ಮಹಾ ಇದಲ್ಲ. ಧ್ಯಾನದಿಂದ ತುಂಬಾ ಇದೆ, ತಿಳ್ಕೊಳ್ಳೋದಿದೆ. ಧ್ಯಾನದಿಂದ ನಾವ್ ಏನೇನ್ ಪಡ್ಕೋಬೇಕು ಅನ್ನೋದು ನನಗೆ ಅನುಭವ ಆಗಿರೋದು ಅಂತಂದ್ರೆ ನನಗೆ ಹೇಳ್ಕೊಳ್ಬೇಕು ಅಂತಂದ್ರೆ ಅಷ್ಟು ಸಂತೋಷ ಆಗ್ತಿದೆ. ಅಂತ ಮಹಾ ಅನುಭವ ಮಾಡಿದ್ದ ಪತ್ರಿಜಿ ಅವರಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ಇಷ್ಟು ನಾವು ಮಾಸ್ಟರ್ಗಳು ಬಂದು ಕೂತ್ಕೊಂಡಿರೋದಕ್ಕೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ. ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ಈ ಪತ್ರಿಜಿ ಸರ್ ಗುರುಗಳು ಮಾಡಿದ್ದು ಎಂತ ಆಪರೇಷನ್, ಎಷ್ಟು ದುಡ್ಡು ಕೊಟ್ಟರು ಆಪರೇಷನ್ ಆಗದಿರುವಂತದ್ದು ನನಗೆ ಧ್ಯಾನದಿಂದ ಆಗಿದೆ ಅಂತಂದ್ರೆ ನಾವು ಧ್ಯಾನಗಳನ್ನ ಬಿಡ್ಲೂಬಾರ್ದು. ಧ್ಯಾನ ನಮ್ಗೆ ಎಷ್ಟು ಕಲ್ತಿರುತ್ತೋ ನಾವು ಅಷ್ಟನ್ನು ಸುದ ಇನ್ನೊಬ್ರಿಗೂ ಹಂಚ್ಕೋಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಿಮ್ಮಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ. ಕೆಲವರು ಏನ್ ಮಾಡೋರು ಗೊತ್ತಾ, ನಮ್ಮ ಎದುರುಗಡೆ ಮನೆಯವರೇ ಅಲ್ಲಿಂದ ಬಂದವ್ರೆ, ಅಡಿಗೆಗೆ ಒಲೆಸವ್ರೆ, ಕುಟ್ಕೋರಿದ್ದು ಒಂದು ಸೀನ್ ಮುಗ್ದೋಗುತ್ತಲ್ಲ ಅಂದ್ಬಿಟ್ಟು ಸೌದೆ ಮುರಿಯಕ್ ಹೋಗವ್ರೆ. ಹೋಗಿದ್ದೆ ಕೆನ್ನೆಗೆ ಇಟ್ಕೊಂಡವ್ರೆ, ಕೆನ್ನೆ ಸಿಗ್ದೋಗಿದೆ. ನಾನು ತಕ್ಷಣದಲ್ಲಿ ಹೋದೆ, ಅವ್ರಿಗೆ ನಾನು ಮಾತಾಡ್ಬಿಟ್ರೆ ನಗದ್ ಜಾಸ್ತಿ, ನಾನು ಗೇಲಿ ಮಾಡೋದು. ಈ ಜಯಲಕ್ಷ್ಮಕ್ಕ ಬರ್ತಾ ಇದಾರೆ, ಸುಮ್ಮನೆ ಏನ್ ಹೇಳ್ಬೇಡ ಅಂದ್ರು. ಅವ್ರ ಒಂದ್ ಹುಡುಗ ಇದ್ದವನು ಏನ್ ಅದು ರಕ್ತ ಬರ್ತಾ ಇತ್ತಲ್ಲ ಅಂದೆ. ಆಮೇಲೆ ಅವ್ರಿದ್ದವ್ರು ಹೇಳ್ದ, ಪುಟ್ಕೊಂಡು ಇಲ್ಲಿ ಧಾರಾವಾಹಿ ನೋಡ್ತಾ ಇದ್ರು, ಸೌದೆ ಮುರಿಯಕ್ ಹೋಯ್ತು, ಎಟ್ಕೊಂಡ್ಬಿಟ್ರು ಅಂದ್ರು. ನಾವು ದುಡ್ಡು ಕೊಟ್ಟು ಟಿವಿ ತಂದು ಅದಕ್ಕೆ ರೀಚಾರ್ಜ್ ಮಾಡಿಸ್ಕೊಂಡು ಈಗ ಈ ಹೊಲಿಗೆ ಹಾಕ್ಸಕ್ಕೆ ನೀವು ದುಡ್ಡು ಕೊಡ್ಬೇಕು. ಅದೇನಕ್ಕೆ ನೀವು ಟೈಮ್ ಪಾಸ್ಗೋಸ್ಕರ ಏನೋ ಒಂದು ಪ್ರೋಗ್ರಾಮ್ಗಳು ನೋಡ್ಕೊಂಡು ಕಾಲ ಕಳಿಬೇಕೇ ವಿನ ಆ ಪುಟ್ಕವರಿ ಧಾರಾವಾಹಿ ನೋಡಕ್ ಹೋಗಿ ನೀನ್ ಕೆನ್ನೆ ಸಿಕ್ಕೊಂಡಿದ್ಯಲ್ಲ, ಅವ್ಳು ಬಂದ್ ಇವಾಗ ನೀನ್ ವಾಸ ಮಾಡ್ತಾಳ ಅಂತ ಹೇಳ್ದೆ. ಇವತ್ತು ಅವ್ರ ಮನೆಯವ್ರು ಎಲ್ಲಾ ಬಂದು ನಮ್ಮ ಮನೆ ಧ್ಯಾನ ಮಾಡ್ತಾ ಇದಾರೆ. 1 hour ಧ್ಯಾನ ಮಾಡ್ತಾ ಇದೀನಿ. ನನಗೇನ್ ಖುಷಿ ಅಂತಂದ್ರೆ 7 ಗಂಟೆಗೆ ಹೊರಗಡೆ ಕೆಲಸ ಮುಗಿಸ್ಕೊಂಡು ಬಂದು 7ವರೆಗೆ ಅಡಿಗೆ ಮಾಡ್ಬಿಟ್ಟು ನಾನು 8 ಗಂಟೆಗೆ ಧ್ಯಾನಕ್ಕೆ ಹೋಗ್ಬೇಕು ಅಂತ ಬರ್ತಾ ಇದಾರಲ್ಲ, 9 ಗಂಟೆ 9:30 ತನಕ ಧ್ಯಾನ ಮಾಡಿಸ್ತೀನಿ. ಅದು ನನ್ಗೆ ತುಂಬಾ ಖುಷಿ ಆಗ್ತಾ ಇರೋದು. ನನಗದು ತುಂಬಾ ಖುಷಿ. 8 ಗಂಟೆ ಅಷ್ಟಲ್ಲಿ ಊಟ ಮಾಡಿ 9 ಗಂಟೆ ಅಷ್ಟಲ್ಲಿ ಹೋಗಿ ಮಲ್ತಾರಲ್ಲ, ನನಗದು ತುಂಬಾ ಖುಷಿ ಆಗ್ತಾ ಇರೋದು. ನಮ್ಮ ಗ್ರಾಮದಲ್ಲಿ 30 ಜನ, ಕೆಲವರು ಅವ್ರ ಗಂಡಂದಿರ ಜೊತೆಲಿ ಒಳ ಮನೇಲೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇದಾರೆ. ನಾನ್ ಮಾತ್ರ ಅವರು ಧ್ಯಾನಕ್ಕೆ ಹೋಗ್ಬೇಕಲ್ಲ 7ವರೆಗೆ ಅಡಿಗೆ. ಯಾರು ಸುದ ಧಾರಾವಾಹಿ ನೋಡಕ್ ನಾನು ಬಿಡ್ತಾ ಇಲ್ಲ, ಧಾರಾವಾಹಿ ನೋಡಕ್ ಬಿಡ್ತಾ ಇಲ್ಲ. ಆದಷ್ಟು ಜನಗಳನ್ನ ಆರೋಗ್ಯದಿಂದ ಇರೋದ್ ನೋಡ್ತಾ ಇದೀನಿ. ಆಸ್ಪತ್ರೆಗೂ ಸುದ ಹೋಗಕ್ ಬಿಡ್ತಾ ಇಲ್ಲ. ನಾನು ಆದಷ್ಟು ತಿಳ್ಕೊಂಡಿರೋದ್ರಾಗಿ ತಲೆನೋವು ಬಂದ್ರೆ ಮಾತ್ರೆಗಳನ್ನ ಹಿಡ್ಬಿಟ್ಟು ಬೈಗಾಕೋತಾ ಇದ್ರು. ನಾನ್ ಕರೆದ್ಬಿಟ್ಟು ಹೇಳ್ದೆ, ನೋಡಿ ಈ ತರ ಎಲ್ಲ ಮಾಡ್ಬೇಡಿ, ನನಗೆ ಆದಷ್ಟು ತಿಳಿದಿದ್ದು ಹೇಳ್ತೀನಿ, ಬಿಸ್ನೀರ್ ತಗೊಳ್ಳಿ, ಚೆನ್ನಾಗಿ ಕಾವು ಕೊಡಿ, ಮುಗಿಸ್ಕೊಂಡು ಗಿಕ್ಸು ಹಾಕ್ಬಿಡಿ, ಕೆಮಿಕಲ್ಸ್ ಪದಾರ್ಥನೇ ಉಪಯೋಗಿಸ್ಬೇಡಿ ಅಂತ ಅದನ್ನ ಹೇಳ್ಕೊಟ್ಟೆ. ಮತ್ತೆ ಈ ನೆಗಡಿ ತಲೆನೋವು ಬಂದಾಗ ವಿಳ್ಯೆದೆಲೆ, ದೊಡ್ಡಪತ್ರೆ, ತುಳಸಿ ಇದನ್ನ 3 ಹಾಕ್ಬಿಟ್ಟು ಬಿಸಿನೀರಲ್ಲಿ ಹವೆ ತಗೊಳ್ಳಿ ಅಂತ ಕೆಲವರಿಗೆ ಕಟ್ಕೊಂಡಿರೋ ಮೂಗನ್ನ ಕ್ಲಿಯರ್ ಮಾಡಿಸಿದೀನಿ. ಹೊಟ್ಟೆ ನುಂತಾ ಬಂದು ಒದ್ದಾಡೋರ್ನ ಆಸ್ಪತ್ರೆ ಕಳಿಸ್ಲಿಲ್ಲ. ನಾನು ಮನೆ ಹತ್ರ ಹೋಗ್ತೀನಿ, ನನ್ ಕೆಲಸ ಎಷ್ಟಾದ್ರೂ ಇರ್ಲಿ. ಮುಟ್ರಮುನಿ ಸೊಪ್ಪನ್ನ ಹರಿರಿ, ಗಸಗಸೆನ ಮಿಕ್ಸ್ ಮಾಡಿ ಮಜ್ಜಿಗೆ ಒಳಗೆ 1 ಗ್ಲಾಸ್ ಕುಡೀರಿ. ಆಸ್ಪತ್ರೆಗೆ ಮಾತ್ರ ಹೋಗ್ಬೇಡಿ. ನಾನು ಅಲ್ಲೇ ಕೂತ್ಕೊಂಡ್ಬಿಟ್ಟೆ, ನೀವು ಆಸ್ಪತ್ರೆಗೆ ಹೋಗಿ ಬಿಡಿಸ್ಕೊಂಡು ಇದನ್ನ ಮಾಡಿ, ನಿಲ್ಲಿಲ್ಲ ಅಂತಂದ್ರೆ ಆಸ್ಪತ್ರೆಗೆ ಹೋಗಿ, ನಾನ್ ಜವಾಬ್ದಾರಿ ಕೊಡ್ತೀನಿ ಅಂದೆ. ಈಗ ಎಷ್ಟೋ ಮನೆಗಳಲ್ಲಿ ಆಸ್ಪತ್ರೆ ಹೋಗೋದ್ ಬಿಟ್ಟು ನಾನ್ ಹೇಳಿದ್ ಏನ್ ಹೇಳ್ತೀನೋ ಅದನ್ನ ಮಾಡ್ತಾರೆ. ನಾವೇ ತಿಂತಾ ಇದ್ದಾರೆ ಸರ್, ನಾವ್ ಮಾತ್ರ ಬಿಟ್ಟಿದೀವಿ. ಸುಮಾರು ನಮ್ಮ ಮನೇಲೂ ಮಾಡ್ತಾರೆ, ನಾವು ನಾಲ್ವೇಜ್ ಅವ್ರೆ, ಆದ್ರೆ ನಾನು ಬಿಟ್ಬಿಟ್ಟಿದೀವಿ. ನಾವು ನಮ್ಮ ಮಗ ಸೊಸೆ ಬಿಟ್ಟು 2.5 ವರ್ಷ ಆಯ್ತು. ನಾನು ಇವಾಗ ಧ್ಯಾನಕ್ಕೆ ಬಂದಲ್ವಾ, ಇವಾಗ ನಾನೊಂದು 5-6 ತಿಂಗಳಿಂದ ನಮ್ಮ ಮನೇಲಿ ಮಾಡ್ತಾ ಇಲ್ಲ, ನಾನು ಬಿಟ್ಟಿದ್ದೀನಿ. ಹೇಳ್ತಾ ಇದ್ದೀನಿ. ಅದ್ರಲ್ಲೂ ಒಂದು 3 ಜನ ಬಿಟ್ಟಿದ್ದಾರೆ ನೋಡಿ, 3 ಜನ 4 ಜನ. ಕೆಲವರು ಹೇಳ್ತಾ ಇದಾರೆ ನನ್ಗೆ ಯಾಕೆ ಸೇರ್ತಾ ಇಲ್ಲ ಅಂತ. ಅದೇನೋ ನಿಮ್ಗೆ ಒಳಗಡೆ ಮಟನ್ ತಿಂದಾಗ ಗ್ಯಾಸ್ಟ್ರಿಕ್ ಆಗ್ಬೋದು, ಬಿಡಿ ಅಂತೀನಿ. ಯಾಕೆಂದ್ರೆ ಧ್ಯಾನ ಕುತ್ಕೊಂಡೇ ಹೋಗ್ತಾರಲ್ಲ, ಆಮೇಲೆ ಅದಾಗ ಅವ್ರು ಬಿಡ್ಲಿ ಅಂತ ನಾನು ಜಾಸ್ತಿ ಫೋರ್ಸ್ ಮಾಡ್ತಾ ಇಲ್ಲ. ತಿಂತಾ ಇದಾರೆ, ಅದು ಸೇನಲ್ವಲ್ಲ ಯಾಕೆ ಅಂದ್ರು, ಅದು ಮಸಾಲೆ ಎಲ್ಲ ಹಾಕಿ ಮಾಡ್ತಿರಲ್ವಾ, ಗ್ಯಾಸ್ಟ್ರಿಕ್ ತರ ಆಗಿರುತ್ತೆ, ಆದ್ರಿಂದ ಆಮೇಲೆ ಸರಿ ಹೋಗುತ್ತೆ ಬಿಡು ಅಂತ ಇದೀನಿ. ಇವಾಗ 4 ಜನ ಮಾತ್ರ ಕಂಟಿನ್ಯೂ ಬಿಟ್ಟಿದ್ದಾರೆ, ಮಿಕ್ಕಿನದವರು ಅವ್ನು ಸೇರ್ತಾ ಇಲ್ಲ ಅಂತ ಇದಾರೆ. ಈಗ ನಾನ್ ಫೋರ್ಸ್ ಮಾಡಕ್ ಹೋದ್ರೆ ಏನಾಗ್ತದೆ, ಅಯ್ಯಯ್ಯಪ್ಪ ಮಟನ್ ಅವಾಗಿಂದ ತಿಂದು ಇವಾಗ ಬಿಟ್ಬಿಟ್ರೆ ಈ ಧ್ಯಾನ ನನ್ಗೆ ಯಾವ್ದು ಅಂತ ಬರ್ದೇ ಹೋಗ್ತಾರೆ ಅಂದ್ಬಿಟ್ಟು ಹೇಳಿ ತಿಂತಾ ಇರ್ಲಿ, ಅವ್ರಾಗೆ ಅವ್ರು ಹೋಗ್ಲಿ ಅಂದ್ಬಿಟ್ಟು ಇವಾಗ ಇನ್ನಿನ್ನ 5 ನಿಮಿಷ ಧ್ಯಾನಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಸತ್ಯ ನಾನಂತೂ ಬಿಡಲ್ಲ ಸರ್. ನಮ್ಮ ಮಗ ಸೊಸೆ, ನಮ್ಮ ಮಗು ನೋಡಿ, ನಮ್ಮ ಮಗು ಏನ್ ಮಾಡ್ತಿತ್ತು ಅಂದ್ರೆ ಊರ್ ಬಂದ್ರೆ ಅವ ನನ್ಗೆ ಚಿಕನ್ ಫ್ರೈ ಮಾಡ್ಬೇಕು ಮೂಳೆದು ಅನ್ನೋಳು. ನೋಡ್ರಿ ಇವಾಗ ನಮ್ಮ ಊರಲ್ಲಿ ಬಂದು ಹಬ್ಬ ಮಾಡಿದ್ರು, ಸಿಡಿಯಪ್ಪನ ಊರಲ್ಲಿ ಗ್ರಾಮದಲ್ಲಿ ಅದನ್ನ ಮಾಡ್ಲೇಬೇಕು ಬಂತು. ಅವರೆಲ್ಲ ಕರೆದ್ರು, ಶಿಶಿ ನಾನು ಆ ಪ್ರಾಣಿ ತಿನ್ನಲ್ಲ ಅನ್ಬಿಟ್ಟು 5 ವರ್ಷ ಹೋಗ್ತಾ ಇದ್ದಾಳೆ. ನಾನ್ ಊಟಲ್ಲ ಪದೇ ಅದನ್ನ ತಿನ್ಬಾರ್ದು ಪಾಪ ಅಂತ ಹೇಳಿದ್ರು. ಪಾಪ ಅಂತ ಅದು ಮನೆಗೂ ಹೋಗಿ ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ, ನೀವು ತಿನ್ಬೇಡಿ ಅಂತ ಹೇಳ್ತಾ ಇದ್ದಾಳೆ. ಬರ್ತಾ ಸರ್ ಇವಾಗ ಆಗ್ಲೇನೆ ನಿನ್ನೆ ಪ್ರೋಗ್ರಾಮ್ ಮಾಡಿ ಜನನೇ ನೋಡ್ಬಿಟ್ಟು ಸುಮಾರು ಜನ ಆಗ್ಲೇ ಮಕ್ಳುಗಳು ನಾವು ಬರ್ತೀವಿ ಅಂತ ಮನೆ ಹತ್ರ ಬಂದಿದ್ದಾರೆ. ಪ್ರೋಗ್ರಾಮ್ ಮಾಡಿದೆ, ಒಂದು ಸ್ವಲ್ಪ ಚಿಕ್ಕದಾಗಿ ಒಂದು ಸಣ್ಣ ಪ್ರೋಗ್ರಾಮ್ ಮಾಡಿ ಮಕ್ಳುಗಳಿಗೆ ಡ್ಯಾನ್ಸ್ ಮಾಡಿಸಿ ಅದನ್ನ ಸಾರ್ಗು ಕಳಿಸಿದೀನಿ ನಾನು. ಆತರ ಮಾಡಿ ಆದ್ಮೇಲೆ ಇವಾಗ ಮನೆ ಹತ್ರನೇ ಬಂದು ನಾವು ಬರ್ತೀವಿ ಅಂತ ಬರ್ತಾ ಇದಾರೆ. ಆದ್ರೆ ನೋಡಿ ನಿಮ್ಮ ಅನುಭವಗಳನ್ನ ಏನಾದ್ರು ನನ್ನಲ್ಲಿ ಡೌಟ್ ಇದ್ರೆ ಹಂಚ್ಕೊಳ್ಳಿ, ಮಾತಾಡೋದ್ರಲ್ಲಿ ಏನೋ ತಪ್ಪಿದ್ಯಾ,
ನನಗ್ ಮಾತ್ರ ಆರೋಗ್ಯ ನೋಡಿ ಈಗ್ಲೂ ಮೂಳೆ ಹೊಡೆದೋಗಿದೆ. ಅದು ಆಪರೇಷನ್ ಅಂತೂ ಆಗ್ಲೂ ಇಲ್ಲ. ಆ ಮೂಳೆನ ಆಪರೇಷನ್ ಮಾಡಕ್ಕೆ ಆಗಲ್ಲ, ಏನು ಮಾಡಕ್ಕಾಗಲ್ಲ, ಮನೆ ಇರೋ ತನಕ ಅಂತ ಹೇಳಿದ್ರು. ನಾನಂತೂ ನಾನು ತಿರ್ಗಾಡೋದು ಬಿಡ್ಲಿಲ್ಲ, ನಾನು ಓಡಾಡೋದು ಬಿಡ್ಲಿಲ್ಲ. ನಾನು ಏನ್ ಮಾಡ್ತಾ ಇದ್ದೀನಿ ಅದನ್ನ ಮಾಡ್ತಾನೆ ಇದ್ದೀನಿ. ಜಾಸ್ತಿ ದೂರ ಹೋಗ್ಬೇಡ ಮೇಡಮ್, ಬಸ್ ಹತ್ಬಾರ್ದು, ಬಸ್ ಮಾಡ್ಬಾರ್ದು ಅಂತಾರೆ. ಹೈದರಾಬಾದ್ಗೂ ಸುಗದ ಹೋಗ್ ಬಂದೆ, ಎಲ್ಲಾ ಕಡೆನೂ ತಿರ್ಗಾಡ್ತಾ ಇದ್ದೀನಿ. ನನಗ್ ಪ್ರಾಬ್ಲಮ್ ಅಂತೂ ಆಗ್ತಾ ಇಲ್ಲ. ಧ್ಯಾನ ಮಾತ್ರ ನಾನ್ ಬಿಡ್ತಾ ಇಲ್ಲ. ನಾನು ಮನೇಲಿ ಇದ್ರೆ 3 ಟೈಮ್ ಮಾಡ್ತೀನಿ ಧ್ಯಾನನ. ದೊಡ್ಡವ್ರಿಗೂ ಕಲ್ಸ್ಕೊಡ್ತೀನಿ. ಯಾವ್ಯಾವ ಸ್ಕೂಲ್ಗಳಲ್ಲಿ ನನ್ಗೆ ಏನೇನ್ ಹೋಗಿ ಮಾಡಿಸ್ಬೇಕು ಅಂತ ಆ ಸ್ಕೂಲ್ಗಳೆಲ್ಲ ಅವ್ರು ಏನು ಬೇಡ ಮೇಡಮ್ ನೀವ್ ಏನು ಮಾಡ್ಬೇಡಿ ಅಂತ ಅನ್ನೋದಿಲ್ಲ. ನಮ್ಮ ಮಳವಳ್ಳಿ ಸ್ಕೂಲ್ ನಲ್ಲಿ ಮತ್ತೆ ಒಂದ್ಸರಿ ಬಂದ್ ಮಾಡ್ಸಿ ಮೇಡಮ್ ಅಂತ ಹೇಳಿದ್ದಾರೆ. ಈಗ ಇಲ್ಲಿಂದ ಹೋಗಿ ಮತ್ತೆ ಒಂದ್ಸರಿ ಅವ್ರಿಗೆ ಕ್ಲಾಸ್ ಮಾಡಿಸ್ಬೇಕು. ನನ್ಗೆ ಎಲ್ಲಿ ತನಕ ನನ್ಗೆ ಭಗವಾನ್ ಪ್ರಕೃತಿಯವ್ರ ಶಕ್ತಿ ಕೊಡ್ತಾರೋ ಅಲ್ಲಿ ತನಕ ಎಲ್ಲೆಲ್ಲಿ ಹೋಗ್ಬೇಕಾದ್ರೂ ಧ್ಯಾನ ಮಾಡಿಸ್ತೀನಿ. ನನ್ಗೆ ಅಷ್ಟು ಆರೋಗ್ಯನ ನಾನು ಕಾಪಾಡ್ಕೊಂಡಿದ್ದೀನಿ. ಆದಷ್ಟು ನೀವು ಆಸ್ಪತ್ರೆಗೆ ಹೋಗಿ ಮೆಡಿಸನ್ ತಗೊಳ್ಳೋದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಡಿ. ನೀವು ಕಲ್ತ್ಕೊಂಡು ಪಕ್ಕದ ಜನಕ್ಕೂ ಹೇಳ್ಕೊಡಿ. ಮತ್ತೆ ಧ್ಯಾನನ ನೀವೇ ಕಲ್ತ್ರೆ ಸಾಲದು ಮಾಸ್ಟರ್, ಪಕ್ಕದಲ್ಲಿರೋರ್ಗೂ ಹೇಳ್ಕೊಡಿ. ನೋಡಿ ನೀವು ಇಬ್ರಿಗೆ ಹೇಳ್ಕೊಟ್ರೆ ಅವ್ರು 4 ಜನ 4 ಜನದಿಂದ 6, 6ರಿಂದ 8 ಇದೇ ತರ ಬೆಳ್ಕೊಂಡು ಹೋದ್ರೆ ನಾವ್ ಎಲ್ಲಾ ಮಾಸ್ಟರ್ಗಳಾಗೋಕ್ ಸಾಧ್ಯ. ನಾವ್ ಒಬ್ರೇ ಅಂತಲ್ಲ, ನಾನ್ ಬರೀ ಏನು ಎಷ್ಟು ಜಾಸ್ತಿ ಏನ್ ಮಹಾ ತ್ಯಾಗ ಮಾಡಿಲ್ಲ. 4 ತಿಂಗಳು ನಾನು ಕಲ್ತಿರೋದು. ನಾನು ಆರೋಗ್ಯ ತಪ್ಪಿದ್ದು ನನ್ಗೆ 6 ತಿಂಗಳು, 3 ತಿಂಗಳು ಗುಣ ಮಾಡ್ಕೊಂಡೆ. 3 ತಿಂಗಳ ನವೆಂಬರ್ 20ರಿಂದ ನಾನು ಸ್ಟಾರ್ಟ್ ಮಾಡಿದೆ. ಇಷ್ಟು ಬಂದಿದ್ದೀನಿ ಅಂತಂದ್ರೆ ನನ್ಗೆ ಪ್ರತಿನಿಧಿಯವರ ಶಕ್ತಿ ಅಷ್ಟು ನನ್ಗೆ ಇಲ್ಲ ಅಂತಂದ್ರೆ ನನ್ ಕರ್ತಲ್ಗೆ ಹೋಗಕ್ ಆಗ್ತಿರ್ಲಿಲ್ಲ. ಅಲ್ಲಿ ಹೋಗಿ ಮಿಟಿ ನೋಡ್ತಾ ಇದ್ದೀನಿ. ಏನ್ ಎಲ್ಲ ಬರೀ ತೆಲುಗು ಬರೀ ಹಿಂದಿ. ನಾನು ಏನ್ ಮಾಡ್ಲಿ? ಏನ್ ಕೇಳಿದ್ರು ಕೇಳಕ್ ಆಗ್ತಾನೆ ಇಲ್ಲ. ಏನ್ ಕೇಳ್ಬೇಕು ಅಂದ್ರೂ ಕಷ್ಟ. 2 ದಿವಸ ತುಂಬಾ ಕಷ್ಟ ಬಿದ್ಬಿಟ್ಟೆ. 3ನೇ ದಿವಸಕ್ಕೆ ನಮ್ಮ ಬೆಂಗಳೂರಿನವ್ರು ಸಿಕ್ಕಿದ್ರು. ಅದಕ್ಕೆ ಗಂಡಸಿಗೆ ತುಂಬಾ ಆತ್ಮವಿಶ್ವಾಸದಿಂದ ಇಟ್ಟು ಹೊರಗಡೆ ನೀವು ಕೆಲಸ ಮಾಡಿ ಅಂತ ಹೆಂಗಸರನ್ನ ಕಲ್ಸ್ಕೊಡ್ತಾರೆ. ನಾವು ಆ ವಿಶ್ವಾಸನ ಕಳ್ಕೋಬಾರ್ದು. ಅದರಲ್ಲೂ ಹೆಚ್ಚಿಗೆ ಧೈರ್ಯನ ಹೆಂಗಸು ಸಂಪಾದನೆ ಮಾಡ್ಬೇಕು. ನಾವ್ ಎಲ್ಲೋದ್ರು ಏನಾದ್ರೂ ಸಾಧನೆ ಮಾಡ್ತೀವಿ, ನಾವ್ ಎಲ್ಲಿದ್ರು ಜಯಿಸ್ಕೊಂಡ್ ಬರ್ತೀವಿ. ಏನ್ ಆಸ್ಪತ್ರೆನೇ ಮುಖ್ಯ ಅಲ್ಲ, ನಾವು ಕೂತ್ಕೊಂಡು ಧ್ಯಾನ ಮಾಡೋಣ ನೋಡೋಣ ಅಂದ್ಬಿಟ್ಟು ನೀವು ಧ್ಯಾನ ಮಾಡ್ಕೊಂಡು ಬನ್ನಿ ಮೇಡಮ್. ಆದ್ರೆ ಯಾರು ಸುಧಾ ಅಷ್ಟು ಮಾತ್ರೆಗಳನ್ನ ತಗೊಂಡು ನೀವು ಆರೋಗ್ಯ ಕೆಡಿಸ್ಕೊಬೇಡಿ. ಯಾಕೆ ಅಂತಂದ್ರೆ ಎಲ್ಲಾ ಡಾಕ್ಟರ್ಗಳು ಮಾಡೋದು ಇಷ್ಟೇನೆ, ನಮ್ಮ ದೇಹನೇ ಹಾಳು ಮಾಡಿ ಕಳಿಸ್ತಾರೆ ವಿನ ಎಲ್ಲಿ ನೋಡಿದ್ರು ಉದ್ಧಾರ ಮಾಡ್ತಿಲ್ಲ. ಅಷ್ಟಕ್ಕೆ ಹೋಗ್ಬೇಡಿ. ಮೊನ್ನೆ ನಮ್ಮ ಅಟುನಹಳ್ಳಿಲಿ ಒಬ್ಬರಿಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ. ನಾನು ಬೆಂಗಳೂರಿಂದ ಹೋಗೋಷ್ಟ್ರಲ್ಲಿ ಕ್ಯಾನ್ಸರ್ ಡಾಕ್ಟರ್ ಬಂದಿದ್ರಲ್ಲ, ಅವತ್ತು ಮುಗಿಸ್ಕೊಂಡು ಹೋಗೋಷ್ಟ್ರಲ್ಲಿ ಕರ್ಕೊಂಡ್ಬಂದೆಲ್ಲ ಅಳ್ತಾ ಇದ್ದಾರೆ. ನೋಡಿ ಅದೊಂದು ಕೊಡ್ತೀನಿ ಸಾಂಪಲ್. ಅಲ್ಲಿ ಡಾಕ್ಟರ್ ಏನ್ ಹೇಳಿದ್ರಂತೆ, ಹಾರ್ಟ್ ಪಂಪ್ ಮಾಡ್ತಾ ಇಲ್ಲ, ಅವ್ರಿಗೆ ಇನ್ನು ಏನಿಲ್ಲ, ನೀವು ಕೊಡೋದೆಲ್ಲ ಕೊಟ್ಬಿಡಿ ಅಂದ್ಬಿಟ್ಟು ಹೇಳಿದ್ದಾರೆ. ಅವ್ರ ಮದ್ದೂರಲ್ಲಿ KB ಆಫೀಸಲ್ಲಿ ಕೆಲಸದಲ್ಲಿ ಇರೋದು, ಊರು ಕರ್ಕೊಂಡು ಬಂದಿದ್ದಾರೆ ನಾನು ಹೋಗೋಷ್ಟ್ರಲ್ಲಿ. ಅಷ್ಟ್ರಲ್ಲಿ ನೋಡ್ತೀನಿ ಏನೆಲ್ಲ ಸೌದೋಗಿದೆ, ಜೀವ ಒಂದು ಬಿಡೋದೊಂದು ಐತೆ, ಎಲ್ಲ ಹೋಗ್ಬಿಟ್ಟಿದೆ. ಅಷ್ಟ್ರಲ್ಲಿ ನನ್ನ ಮಗನ ಫೋನ್ ಮಾಡಿದೆ, ನೀವು ಆದಷ್ಟು ಅವ್ರಿಗೆ ಹೇಳ್ಕೊಡಿ, ನೀವು ನಿಮ್ಮ ಮನೆ ಕೆಲಸ ಬಿಟ್ಟು ಅವ್ರಿಗೆ ಹೋಗಿ ಬೆಳಿಗ್ಗೆ ಸಾಯಂಕಾಲ ಧ್ಯಾನ ಹೇಳ್ಕೊಡಿ ಅಂದ್ರು. ಅಲ್ಲೋಗಿ ನಾನು ಧ್ಯಾನ ಹೇಳ್ಕೊಟ್ಟೆ, ಎಲ್ಲಾನು ಮಾಡಿದ್ರು. ಕೊನೆ ಲಾಸ್ಟ್ಗೆ ನನ್ನ ಮಗ ಬಂದು ಎಲ್ಲ ಅವ್ರಿಗೆ ತಿಳುವಳಿಕೆ ನಮ್ಮ ಮನೇಲಿ ಕುತ್ಕೊಂಡು 1 ಗಂಟೆ ಟೈಮ್ ಹೇಳ್ಕೊಟ್ಟಿದ್ದಾನೆ. ಊಟ ಮಾಡೋದ್ ಬಿಟ್ಟು ಎಲ್ಲ ಕುತ್ಕೊಂಡು ಊದಿದ್ದಾನೆ. ಕೊನೆ ಲಾಸ್ಟ್ಗೆ ಒಂದಿನ ಕರ್ಕೊಂಡ್ ಬಂದ್ರು ಉಣ್ಮೆ ಧ್ಯಾನ. ಅವತ್ತು ಪಿರಮಿಡ್ಗೂ ಕರ್ಕೊಂಡ್ ಬಂದ್ರು. ಅಷ್ಟು ಧ್ಯಾನ ಮಾಡಿ ಇಂಪ್ರೂವ್ ಆಗಿ ಪಿರಮಿಡ್ ಬಂದು ಇವತ್ತು ಈ ಧ್ಯಾನದಿಂದ ಆ ಪಾರ್ಟಿ ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಕೆಲಸದಲ್ಲಿ ಹೋಗಿ ಸೈನ್ ಮಾಡಿದ್ರು ಸಾಕು ಅಂತ ಇದ್ರೆ ಈಗ ಆರಾಮಾಗಿ ತಿರ್ಗಾಡ್ತಾ ಇದಾರೆ. ಅವ್ರ ಅಕ್ಕಪಕ್ಕದ ಮನೆಯವರು ಏನ್ರಿ ಜೀವ ಹೋಯ್ತು ಅಂತ ಕರ್ಕೊಂಡು ಹೋದ್ರಲ್ಲ, ಇಷ್ಟು ಆರಾಮಾಗಿ ತಿರ್ಗಾಡ್ತಿದ್ರು. ಏನ್ ಮಾಡಿದ್ರು? ಏನು ಮಾಡ್ಲಿಲ್ಲ. ನಾವ್ ಅವತ್ತಿಂದ ಹೇಳಿದ್ವಿ ಧ್ಯಾನ ಮಾಡು ಅಂತ, ನಮ್ಮ ಊರವ್ರು ಹೇಳ್ತಾ ಇದ್ರು, ಕೇಳಲಿಲ್ಲ. ಈಗ ಧ್ಯಾನದಿಂದ ಹಿಂಗಾಯ್ತು ಅಂತ ಇವತ್ತು ನೋಡಿ ಅವ್ರು ಮಲ್ಕೊಂಡು 1 ಅವರ್ ಮಾಡ್ತಾರಂತೆ, ಕೂತ್ಕೊಂಡು 1 ಅವರ್ ಮಾಡ್ತಾರಂತೆ. ಇವತ್ತು ಅವ್ರ ಆರೋಗ್ಯ ಸೂಪರ್ ಆಗಿದೆ. ಇವಾಗ KB ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಆಗದೇ ಇಲ್ಲ ಅಂತ ಕರ್ಕೊಂಡು ಹೋಗ್ಬಿಡಿ ಅಂದ್ರು. ಪಂಪ್ ಮಾಡ್ತಾ ಇಲ್ಲ, ಅವ್ರಿಗೆ ಉಪ್ಪು ಖಾರ ಕೊಡ್ಬೇಡಿ ಅಂದ್ರು. ನಾನು ಧ್ಯಾನ ಮಾಡಿಸ್ಬಿಟ್ಟು ಎಲ್ಲಾನು ಕೊಡಿ, ತರಕಾರಿ ಕೊಡಿ, ಸೊಪ್ಪು ಕೊಡಿ, ಮೀನು ಮಾಂಸ ಇದರಿಂದ ಬಿಟ್ಬಿಡಿ. ಜೀರ್ಣ ಮಾಡೋ ಶಕ್ತಿ ಇಲ್ಲ, ಅವರೆಲ್ಲ ಮಲ್ಕೊಂಡಿದಾರಲ್ಲ. ಅದ್ ತಿಂದ್ರೆ 24 ಅವರ್ಸ್ ಬೇಕು ಕರ್ಗದು, ಜೀರ್ಣ ಆಗ್ಬೇಕಾದ್ರೆ. ಪಲ್ಯ ಕೊಡಿ, ಸೂಪ್ ಕೊಡಿ, ಇದನ್ನೆಲ್ಲ ಮಾಡಿ ಅಂತಂದೆ. ಇವಾಗ ಆರಾಮಾಗಿ ತಿರ್ಗಾಡ್ಕೊಂಡಿದ್ದಾರೆ. ಇಲ್ಲಿಗೂ ಒಂದ್ಸರಿ ಕರ್ಕೊಂಡ್ ಬರ್ತೀನಿ ಅವ್ರ ಗಂಡ ಹೆಂಡ್ತಿನ. ಪಿರಮಿಡ್ ಕರ್ಕೊಂಡು ಹೋಗಿದ್ದೀನಿ, ಬಿಡ್ಲಿಲ್ಲ. ಉಣ್ಮೆ ದಂತ್ರ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ ರ್ಯಾಲಿಲಿ ಕರ್ಕೊಂಡೋಗಿ ಅಲ್ಲಿ ಧ್ಯಾನ ಮಾಡಿಸಿ ಮನೆ ಕರ್ಕೊಂಡ್ ಬಂದಿನಿ. ಇವಾಗ KB ಆಫೀಸ್ಗೆ ಹೋಗ್ತಾ ಇದಾರೆ, ಮನೆಗೆ ಬರ್ತಾ ಇದಾರೆ. ಇಷ್ಟು ಅವ್ರ ಜೀವ ಉಳ್ಕೊಂಡಿದೆ ಈ ಧ್ಯಾನದಿಂದ. ಅವ್ರು ಇನ್ನು ಎಲ್ಲ ಟ್ಯಾಬ್ಲೆಟ್ ಬಿಟ್ಬಿಟ್ಟಿದ್ದಾರೆ ನೋಡಿ, ಎಲ್ಲ ಟ್ಯಾಬ್ಲೆಟ್ ಬಿಟ್ಬಿಟ್ಟಿದ್ದಾರೆ. ಧ್ಯಾನ 1 ಅವರ್ ಬೆಳಿಗ್ಗೆ ಸಂಜೆ 3 ಅವರ್ ಧ್ಯಾನ ಮಾಡ್ತಾ ಇದಾರೆ ಮಲ್ಕೊಂಡೆ. ಸಾಲ್ದಾ? ಈ ಟ್ಯಾಬ್ಲೆಟ್ ಇಂದ ವಾಸ ಆಯ್ತಾ? ಡಾಕ್ಟರ್ ಏನ್ ಹೇಳ್ಕೊಳ್ಸಿದಾರೆ, ಆಗದೇ ಇಲ್ಲ, ನಿಮ್ಗೆ ಏನು ಮಾಡ್ಬಿಡಿ, ಕೊಡೋದನ್ನ ಕೊಟ್ಬಿಡಿ ಅವ್ರಿಗೆ, ನೀವು ಹೋಗ್ಬಿಡ್ತಾರೆ ಅಂತ ಹೇಳ್ಕಳ್ಸೋದು. ಇವತ್ತು ಅವ್ರ ಜೀವ ಉಳಿದಿದೆ ಧ್ಯಾನದಿಂದ. ಅವರು ನಿಮ್ ಮುಂದೆ ಒಂದ್ಸರಿ ಕರ್ಕೊಂಡ್ ಬರ್ತೀನಿ ನೋಡಿ, ನಿಮ್ ಹತ್ರನೇ ಮಾತಾಡ್ಸ್ತೀನಿ ನಾನು. ಇದು ನೋಡಿ, ನನಗೆ ಥೈರಾಯ್ಡ್ ಸುಧಾ ಇದೆ, ಹೈಪರ್ ಥೈರಾಯ್ಡ್. ಡಾಕ್ಟರ್ ಹೇಳಿದ್ರು ಕಣ್ಣಿ ಅದು ನನಗೆ ಸುಮಾರು 15-18 ವರ್ಷದಿಂದ ಬಂದಿದೆ. ನನಗೆ ಗೊತ್ತಿಲ್ಲ ಇದು ಥೈರಾಯ್ಡ್ ಬಂದಿದೆ, ನನಗೆ ಮೂಳೆ ಸವಿತಾ ಇದೆ, ಮೂಳೆ ತಿಂತಾ ಇದೆ ಅಂತ. ಅವಾಗ ನಮ್ಗೆ ಊರ್ನಲ್ಲಿ ಏನು ಗೊತ್ತಿಲ್ಲ. ನಮ್ಗೆ ಸಾಮಾನ್ಯ, ನಾನು ಈಗ ಸ್ವಲ್ಪ ಬಂದಿದ್ದ ಬೆಂಗಳೂರು ಸೇರ್ಕೊಂಡಿದ್ದೆ ಅಷ್ಟೇನೆ. ನಮ್ಗೆ ಆ ಥೈರಾಯ್ಡ್ ಇದೆ, ನಮ್ಗೆ ಮೂಳೆ ತಿಂತಾ ಇದೆ ಅನ್ನೋದು ಸಾಮಾನ್ಯ ಗೊತ್ತೇ ಇಲ್ಲ. ನನ್ಗೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಮದುವೆ ಆಯ್ತಲ್ಲ, ಅದರಿಂದ ಏನೋ ತುಂಬಾ ಪ್ರಾಬ್ಲಮ್ 11 ವರ್ಷದ ಹುಡುಗಿಗೆ ಮದುವೆ ಮಾಡ್ಬಿಟ್ರಲ್ಲ, ಆಗ ಮೂಳೆಗಳು ಶಕ್ತಿ ಇಲ್ವಲ್ಲ, ಅದರಿಂದ ಅಂತ ನಾನು ಈ ತರ ಉದ್ದೇಶ ಮಾಡ್ಕೊಂಡೆ. ಆ ಮೂಳೆಗಳೆಲ್ಲ ತಿನ್ಕೊಂಡು ಎಲ್ಲ ಡಿಸ್ಕ್ ಎಲ್ಲ ಹೋಗಿ ನನಗೆ ಕಾಲೇ ನಡೀತಿಲ್ದಂಗ ಆಗ್ಬಿಡ್ತು. ಸುಮಾರು ನನ್ನ ಮಗ 18 ವರ್ಷದ ಹುಡುಗನೇನೋ,
ಆ ಟೈಮಿನ ತನಕ ನನ್ಗೆ ಕಾಲು ನಡೆಯಕ್ಕೆ ಆಗ್ತಿರ್ಲಿಲ್ಲ, ಏನ್ ಕೆಲಸ ಮಾಡ್ತಿರ್ಲಿಲ್ಲ, ನಾನು ಆರಾಮಾಗಿ ಮಲ್ಕೊಂಡ್ಬಿಡ್ತಾ ಇದ್ದೆ. ಹೈಪರ್ ಥೈರಾಯ್ಡ್, ಗರ್ಭಕೋಶದ ಪ್ರಾಬ್ಲಮ್, ಪ್ರತಿ ಒಂದು ಕಾಯಿಲೆಗಳು ನರಳಿ ಸಾಕಾಗಿ ಕೊನೆ ಲಾಸ್ಟ್ಗೆ ಕರ್ಕೊಂಡೋಗಿ ನಿಮ್ಮನ್ಸಲ್ಲಿ ಮಾಡಿಸ್ಬಿಟ್ರು. ಯಾಕೆಂದ್ರೆ ನಡಿಯಕ್ ಆಗ್ತಾ ಇಲ್ವಲ್ಲ, ಈ ರೀತಿ ಆದ್ರೆ ಏನ್ ಮಾಡೋದು ಅಂತ ಮಾಡ್ಸಿದ್ರು. ಆವಾಗ ಇದು ಬಂದು ಅದ್ಗೆಡ್ಸ್ಬಿಟ್ರು ಅವ್ರು. ಯಾಕೆ ಅಂತಂದ್ರೆ ಅದನ್ನು ಸಿಮೆಂಟ್ ಸರ್ಜರಿ ಮಾಡಿದ್ರೆ ಅಷ್ಟು ಸುಲಭ ಅಲ್ಲ, ನರಗಳೆಲ್ಲ ಓಪನ್ ಮಾಡಿ. ಅವ್ರು ಮಾಡ್ಲಿಲ್ಲ ಅಂದಿದ್ರು ಸುಮಾರಾಗಿ ಹೆಂಗೋ ಮಾಡದ್ಮೇಲಂತೂ ನಾನು ಮೇಲೆ ಕೇಳಲೇ ಇಲ್ಲ. ಸರಿ ಅವಾಗ ಇನ್ನು ಮಾಡಕ್ ಆಗಲ್ಲ ಮೇಡಮ್, ತಿರ್ಗಾ ಅದು ಹೋಗ್ಬಿಟ್ಟಿದೆ, ನಾವೇನು ಮಾಡಕ್ ಆಗೋದಿಲ್ಲ, ನಿಮ್ಮ ಅದೃಷ್ಟ ಇದ್ದಂಗೆ ಅಂತ ಹೇಳಿದ್ರು. ಹೋಗ್ಲಿ ಬಿಡಿ ಸರ್, ಅದೃಷ್ಟ ಇದ್ದಂಗೆ ಆಗ್ಲಿ, ಮತ್ತೆ ನೀವು ಮಾಡಿಸ್ಕೊಳ್ಳೋದಕ್ಕೂ ನಾನು ಬರೋದಿಲ್ಲ ಅನ್ಬಿಟ್ಟು ನಾನು ಆಸ್ಪತ್ರೆ ಮೆಡಿಸಿನ್ ತಗೊಳಕ್ ಹೋಗ್ಲಿಲ್ಲ. ನಾನು ಮತ್ತೆ ಆಸ್ಪತ್ರೆಗೆ ಹೋಗ್ಲಿ, ನಾನು ಆಸ್ಪತ್ರೆ ಅಂತಕ್ಕೆ ನಾನು ಕಾಲೇ ಇಟ್ಲಿಲ್ಲ. ನಿಮ್ಮನ್ಸು ನಾನು ಮತ್ತೆ ಕಾಲೇ ಇಟ್ಲಿಲ್ಲ. ಈ ಆಕ್ಸಿಡೆಂಟ್ ಆಗ್ತಲ್ಲ, ಈಗ ನಿಮ್ಮನ್ಸಲ್ಲೇ ತಾನೇ ಆಪರೇಷನ್ ಆಗಿರೋದು, ಈಗ ಮೂಳೆ ಹೊಡೆದೋಗಿದೆ ಅಂತಂದ್ರೆ ಇನ್ನೆಲ್ಲಿ ಕರ್ಕೊಂಡು ಹೋಗ್ಬೇಕು, ನಿಮ್ಮನ್ಸ ಕರ್ಕೊಂಡು ಹೋಗ್ಬೇಕು. ಅವ್ರು ಕರ್ಕೊಂಡು ಹೋದ ತಕ್ಷಣನೇ ಈ ಕೇಸ್ ಏನು ಮಾಡಕ್ ಆಗಲ್ಲ. ಯಾಕೆ ಅಂತಂದ್ರೆ ಇದು ಮೂಳೆ ಹೊಡೆದೋಗಿ ನರದ ಮೇಲೆ ಆಪರೇಷನ್ ಆಗಿರೋ ಜಾಗದಲ್ಲೇ ಕೂತಿದೆ, ನಾವೇನು ಮಾಡಕ್ ಆಗಲ್ಲ. ಅದೇ ನಿಮ್ಮನ್ಸಿಂದ ಎಷ್ಟು ಬೆಂಗಳೂರಿನಲ್ಲಿ ಆಸ್ಪತ್ರೆ ಇದೆಯೋ ಅದೆಲ್ಲಾ ಕರ್ಕೊಂಡು ಸುತ್ತಿದ್ದಾರೆ, ಒಬ್ರು ಆಪರೇಷನ್ ಮಾಡ್ಲಿಲ್ಲ. ನಾನಂದೆ ನೀವೆಲ್ಲೂ ಕರ್ಕೊಂಡು ತಿರುಗಬೇಡಿ, ನನ್ನ ಅದೃಷ್ಟ ಎಷ್ಟಿರುತ್ತೆ ಅಷ್ಟಾಗ್ಲಿ ಅಂದ್ಬಿಟ್ಟು 2 ವರ್ಷ ಮೇಲ್ಕೆ ಎದ್ದಳ್ಳಿಲ್ಲ. ಮಗಳ ಮನೇಲಿ ಫುಲ್ ರೆಸ್ಟ್ ತಗೊಂಡೆ, 2 ವರ್ಷ ತಗೊಂಡೆ. ಕೊನೆ ಲಾಸ್ಟ್ಗೆ ಯಾರೋ ಒಬ್ರು ನೋಡಿ ಇಷ್ಟು ಮಲ್ಕೊಂಡೆ ಕಾಲ ಕಳೀತಾ ಇದಾರೆ, ಆಕ್ಯುಪಂಕ್ಚರ್ ಡಾಕ್ಟರ್ ಬರ್ತಾ ಇದಾರೆ ಕೊಯಂಬತ್ತೂರಿಂದ, ಮಾತ್ರೆ ಇಲ್ಲ ಏನಂದ್ರೆ ಇಲ್ಲ, ನರ ಇದ್ ನೋಡ್ತಾರೆ, ನರ ಟಚ್ ಮಾಡ್ತಾರೆ, ಯಾವ ಸ್ಕ್ಯಾನಿಂಗ್ ರಿಪೋರ್ಟ್ ಏನು ಬೇಡ ಅಂತ ಕಾಪಾಡಿದ್ರು. ಪಾಪ 18 ವರ್ಷದಿಂದನೂ ನನ್ಗೆ ಅವರು ಅದೇ ಮೆಡಿಸಿನ್ 12 ವರ್ಷ ತಗೊಂಡೆ. 12 ವರ್ಷ ತಗೊಂಡೆ, ಇದಕ್ಕಿದಂಗೆ ಮತ್ತೆ ಪ್ರಾಬ್ಲಮ್ ಆಗ್ಬಿಡ್ತು. ಅಂದ್ರೆ ನಮ್ ಹುಡುಗ 2 ವರ್ಷದಿಂದ ಹೇಳ್ತಾ ಇದ್ದ ನನ್ಗೆ ಧ್ಯಾನ ಮಾಡು ಅಂತ. ನಾನು ಅವ್ನ ಮಾತು ಕೇಳಲಿಲ್ಲ. ತಿರ್ಗಾ ಮತ್ತೆ 6 ತಿಂಗಳಲ್ಲಿ ಆಷಾಢ ತಿಂಗಳು ಮಾಸ ಇದಕ್ಕಿದಂಗೆನೆ ಮತ್ತೆ ಪ್ರಾಬ್ಲಮ್ ಆಯ್ತಾ. ಆವಾಗ ನಾನು ಧ್ಯಾನ ಸ್ಟಾರ್ಟ್ ಮಾಡಿದ್ದು. ಅವಾಗ ಧ್ಯಾನ ಸ್ಟಾರ್ಟ್ ಮಾಡಿದ್ಮೇಲೆ ಈಗ ನೋಡಿ ನನಗೆ ಎಲ್ಲಿಯೇ ಕೆಲಸ ಮಾಡಿದ್ರು ನನ್ನ ಮೂಳೆ ಏನು ಪ್ರಾಬ್ಲಮ್ ಕೊಡ್ತಾ ಇಲ್ಲ. ಈ ಕೈನು ಸುತ್ತ ಊದ್ಕೊಳ್ಳುತ್ತೆ ಒಂದೊಂದ್ಸರಿ ಮೂಳೆ ಇದರಿಂದ. ಆದ್ರಿಂದ ಇದು ಇನ್ನು ತುಂಬಾ ದಪ್ಪ ಆಯ್ತು. ಈ ಧ್ಯಾನಕ್ಕೆ ಬಂದ್ಮೇಲೆ ನನ್ಗೆ ಎಲ್ಲ ಕಂಟ್ರೋಲ್ ಆಗಿದೆ. ಕಣ್ಣು ತುಂಬಾ ಯಾವಾಗ್ಲೂ ದಪ್ಪ ಕಾಣ್ತಾ ಇತ್ತು. ನಾನು ಧ್ಯಾನ ಕೂತ್ಕೊಂಡಾಗಿಂದ ಈ ಕಣ್ಣು ಪ್ರಾಬ್ಲಮ್ ಇಲ್ಲ. ಥೈರಾಯ್ಡ್ ನಾರ್ಮಲ್, ನಾನು ಥೈರಾಯ್ಡ್ ನಾರ್ಮಲ್ ಇರ್ಲಿ, ನಮ್ಮ ಗ್ರಾಮದಲ್ಲೂ ಸುತ್ತ ಥೈರಾಯ್ಡ್ ಎಲ್ಲರಿಗೂ ನಾರ್ಮಲ್ ಬಂದಿದೆ. 3 ಜನ ಥೈರಾಯ್ಡ್ಗೆ 50 mg ಮಾತ್ರ ತಗೋತಾ ಇದ್ರು. ಅವ್ರು ಧ್ಯಾನಕ್ಕೆ ಕರ್ಕೊಂಡ್ ಬಂದು ಕೂರ್ಸೋದ್ಮೇಲೆ ಅವರು ಟ್ಯಾಬ್ಲೆಟ್ ಬಿಟ್ಟಿದ್ದಾರೆ. ಆಗ ನುಂಗ್ರಿ ಸಡನ್ ಆಗಿ ಬಿಡ್ಬೇಡಿ ಅಂತೀನಿ, ಬಿಡ್ತಾ ಇಲ್ಲ, ಅದನ್ನ ನುಂಗದೇ ಇಲ್ಲ. ನೀನ್ ಹೆಂಗೆ ನುಂಗದೆ ಬಿಟ್ಟಿದ್ಯಾ, ಅಯ್ಯೋ ಯಾವತ್ತಿದ್ರು ಹೋಗ್ಲೇಬಹುದಲ್ಲ ಅಂದ್ಬಿಟ್ಟು ಅವರು ಮಾತ್ರೆಗಳನ್ನ ಸದ ತಗೊಳ್ತಾ ಇಲ್ಲ. ಇಷ್ಟು ಆರೋಗ್ಯನ ನಾನು ಕಾಪಾಡ್ಕೊಂಡು ಬಂದಿದ್ದೀನಿ. ನಾನು ಅನುಭವಗಳನ್ನ ಹಂಚ್ಕೊಂಡಿದ್ದೀನಿ. ನಿಮ್ಮಲ್ಲಿ ಏನಾದ್ರು ಇದ್ರೆ ಹೇಳಿ. ನೋಡಿ, ನನ್ಗೆ ಇನ್ನೂ ಆಪರೇಷನ್ ಆಗಿರೋ ಮೂಳೆ ಹೊಡೆದಿರೋದು ಸಹ ಸರ್ಜರಿ ನಾನು ಮಾಡಿಸ್ಲಿಲ್ಲ. ಈಗ ಆರಾಮಾಗಿ ತಿರ್ಕೊಡ್ಕೊಂಡಿದ್ದೀನಿ. ಯಾವ್ದ್ರಿಂದ? ಧ್ಯಾನದಲ್ಲಿ ಶಕ್ತಿ ಇದೆ ಅಂತ ನಾನು ಫುಲ್ಲು ನಂಬಿದ್ದೀನಿ. ಧ್ಯಾನದಿಂದ ಆ ಶಕ್ತಿ ಇದೆ. ನೀವು ಸುಧಾ ಆ ಶಕ್ತಿನ ಪಡ್ಕೊಳ್ಳಿ. ಆಸ್ಪತ್ರೆಗೆ ಒಂದಿಲ್ಲ, ಥೈರಾಯ್ಡ್ ಇದೆ, ಏನು ಆಗುತ್ತೆ, ಧ್ಯಾನ ಮಾಡಿ. ಹಾರ್ಮೋನ್ಸ್ಗಳು ಜಾಸ್ತಿ ಆಗುತ್ತೆ, ಹೋಗುತ್ತೆ ಬರುತ್ತೆ. ನಿಮ್ ಮನಸ್ಸಿನಲ್ಲಿ ನೀವು ಯಾವ ರೀತಿ ಇರ್ತೀರೋ ಆ ಹಾರ್ಮೋನ್ಸ್ ಹಾಗೆ ಆಗ್ತಾ ಇರುತ್ತೆ. ಮನೇಲಿ ಇವಾಗ ನೀವು ಅತ್ತೆ ಸೊಸೆ ಅಂತ ಇರ್ತೀರಾ, ಒಗ್ಗಟ್ಟಿಂದ ಖುಷಿಯಿಂದ ನಗ್ನಗ್ತಾ ಇದ್ರೆ ಯಾವ ಹಾರ್ಮೋನ್ಸ್ ಜಾಸ್ತಿ ಆಗಲ್ಲ, ಯಾವ ಬಿಪಿನೂ ಬರಲ್ಲ, ಯಾವ ಶುಗರು ಬರಲ್ಲ. ನಾವ್ ಇದೇ ತರ ನಮ್ಮ ಸೊಸೆ ನಾವು ಇದೀವಿ, ಈಗ್ಲೂ ಫ್ರೆಂಡ್ಸ್ ತರ ಇದೀವಿ. ಮಾಡಿ ಅಮ್ಮ ಅಂತ ಅವ್ರು ಹಿಂಸೆ ಮಾಡಿ ಮಾಡ್ಸಿದ್ದು. ನಾವು ತಾಯಿಯಾದವರು ಸೊಸೆದಿರು ಮಕ್ಳುಗಳಿಗೆ ಹೇಳ್ಕೊಡ್ಬೇಕು. ಅವ್ರು ನನಗೆ ಹೇಳ್ಕೊಟ್ಟಿದ್ದಾರೆ, ನನ್ ಪುಣ್ಯ ಅಂತ ಹೇಳ್ಕೊಬೇಕು. ಇವಾಗ ಈ ಧ್ಯಾನಕ್ಕೆ ಬರ್ಬೇಕು ಅಂತಂದ್ರೆ ನನ್ನ ಮಗ ಸೊಸೆನೇ ಕಾರಣ. ನನ್ನ ಮಗ ಸೊಸೆ ಕಾರಣ. ಇಲ್ಲ ಸರ್, ಏನು ತಗೋತಾ ಇಲ್ಲ. 12 ತುಂಬಿ 13 ವರ್ಷ ಆಯ್ತು. ಒಂದು ತಗೋತಾ ಇಲ್ಲ ನಾನು. ನನ್ನ ಮಗ ಸೊಸೆ ಇದ್ದಾರೆ, ಅವ್ರು ಕೇಳಿ ನೋಡಿ, ಇಲ್ಲಿದ್ದಾರೆ ನಮ್ಮ ಬೀಗರು. ಇವ್ರಿಗೆ ನಮ್ಮ ಮಗನ್ಗೆ ಮೈದನ್ ಮಂದಿ ತಗೊಂಡಿದ್ದೀನಿ. 12 ವರ್ಷ ಆಯ್ತು. ಇವತ್ತು ನೆಗಡಿ ತಲೆನೋವು ಏನ್ ಬಂದ್ರು ನಾನು ತಗೋತಾ ಇಲ್ಲ, ನುಂಗದೇ ಇಲ್ಲ, ಸತ್ತ ಮಾಡ್ಬಿಟ್ಟಿದ್ದೀನಿ. ಧೈರ್ಯವಾಗಿ ನಾನು ಎದುರಿಸ್ತೀನಿ, ತಗೊಳ್ಳಲ್ಲ ಅಂತ. ಅದಕ್ಕೆ ನನ್ನ ಮಗ ಸೊಸೆ ನನ್ನ ಧ್ಯಾನಕ್ಕೆ ಹೇಳ್ಕೊಂಡು ನೀವೇನು ತಗೊಳ್ಳೋದಿಲ್ಲ ತಾನೆ, ಧ್ಯಾನ ಮಾಡಿ ಅಂತ. ಇವತ್ತು ಅವ್ರು ಬರ್ಬೇಕಾಗಿತ್ತು, ಅವ್ರಿಗೆ ಕೆಲಸ ಇದೆ, ನೈಟು ಪಿರಮಿಡ್ಗೆ ಹೋಗ್ಬೇಕು ಅಂದ್ಬಿಟ್ಟು ಹೇಳಿ ಬರ್ಲಿಲ್ಲ. ಇಲ್ಲಾಂದ್ರೆ ಅವರು ಬಂದಿರೋರು ಇವತ್ತು. ನನಗೆ 12 ವರ್ಷದಿಂದ 13 ವರ್ಷ ಆಯ್ತು. ಒಂದು ಟ್ಯಾಬ್ಲೆಟ್ ಸುದ ನಮ್ಮ ಮನೇಲಿ ಇಲ್ಲ. ಆವಾಗ ಮೆಡಿಕಲ್ ಸ್ಟೋರ್ ಆಗೋಗಿತ್ತು ನನಗೆ. ಮೆಡಿಕಲ್ ಸ್ಟೋರ್ ತರ ನಾನು ನಮ್ಮ ಮನೆ ಇದ್ದಿದ್ದು. ಇವತ್ತು ಏನು ತೊಂದರೆ ಇಲ್ಲ ಸರ್, ಆರಾಮಾಗಿದ್ದೀನಿ. ನಾನು ಯಾವ ಟ್ಯಾಬ್ಲೆಟ್ ಸುದ ಹಾಕೊಳ್ಳಲ್ಲ. ಇಷ್ಟೇ ಧ್ಯಾನ ಮಾಡ್ತಾ ಇದ್ದೀನಿ. ನೀವು ಧ್ಯಾನ ಮಾಡಿ. ನೀವು ಧ್ಯಾನ ಮಾಡೋದಲ್ಲ, ಬೇರೆಯವ್ರಿಗೂ ಸುದ ಹೇಳ್ಕೊಡಿ. ನೀವು ಇಬ್ಬರಿಗೆ ಹೇಳ್ಕೊಟ್ರೆ 4 ಜನ, 4 ಜನದಿಂದ 6 ಜನ. ನಾನು ಮಾತ್ರ ಎಲ್ಲೆಲ್ಲಿ ಏನೇನ್ ಸಿಗುತ್ತೆ ನನ್ನಂತೂ ಮೊನ್ನೆ 1 ನಿಮಿಷ ಕೂತ್ಕೊಳ್ಳೋದಿಲ್ಲ. ನಾನು ಧ್ಯಾನ ಮಾಡ್ತಾನೆ ಇರ್ತೀನಿ. ಧ್ಯಾನಕ್ಕೋಸ್ಕರ ನಾನು ಹುಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅವರಿಂದ ಇಡೀ ಕರ್ನಾಟಕ ಎಲ್ಲ ಧ್ಯಾನ ಪ್ರಚಾರ ಆಗಿದೆ. ಓನ್ಲಿ ಒಂದು ಪಾಂಪ್ಲೆಟ್ ಅಷ್ಟು ಕೆಲಸ ಮಾಡಿದಂದ್ರೆ, ಅವ್ರೇನು ಅಮೀರ್ ಶೆಟ್ಟಿಯವರು ಹೋಗ್ಬಿಟ್ಟು ಪಾಂಪ್ಲೆಟ್ ತಗೊಂಡು ಮಾರಕ್ ಹೋಗ್ಲಿಲ್ಲ, ಸುಮ್ಮನೆ ಕೊಟ್ಟಿದ್ದಾರೆ ಅಷ್ಟೇ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಒಂದು ಪಾಂಪ್ಲೆಟ್ ಇಟ್ಕೊಳ್ಳಿ. ಬಸ್ಸಲ್ಲಿ ಹೋದ್ರೆ ಬಸ್ಸಿಗೆ ಒಬ್ರು ಕೊಡಿ, ಯಾರಿಗಾದ್ರೂ ಕೊಡಿ. ನೀವು ಏನೋ ಚೇಂಜಸ್ ಆಗುತ್ತೆ. ಎಷ್ಟು ಚೇಂಜಸ್ ಆಗುತ್ತೆ ಅಷ್ಟು ಪುಣ್ಯ ನಿಮಗೆ ಬರುತ್ತೆ.
ಪುಣ್ಯ ಕಾಣಲ್ಲ, ಪುಣ್ಯ ಹಿಂದೆ ಇರುತ್ತೆ. ಪುಣ್ಯ ನೀನು ಮಾಡಿದ್ರೆ ಪುಣ್ಯ, ಅದೇ ಪುಣ್ಯ ನಿನ್ನ ಕಾಪಾಡುತ್ತೆ. ಅದಕ್ಕೆ ಪಾಂಪ್ಲೆಟ್ ಕೊಡಿ ನೀವು, ಅದಕ್ಕೆ ಧ್ಯಾನ ಪ್ರಚಾರ ಮಾಡಿ ನೀವು. ಯಾಕೆ ಅಷ್ಟೊಂದು ಒತ್ತು ಹೇಳ್ತಾ ಇದ್ದಾರೆ? ನಾವು ಪಾಂಪ್ಲೆಟ್ ಕೊಟ್ಟರೆ ಯಾರಿಗೆ ಏನು ಅನ್ಕೋತಾರೆ ಏನೋ, ನಮ್ ಗೌರವ ಹೋಗುತ್ತೆ, ನಮ್ ಮರ್ಯಾದೆ ಹೋಗುತ್ತೆ. ಬಿಟ್ಬಿಡಿ ಮರ್ಯಾದೆ, ಬಿಟ್ಟು ಮಾಡಿ. ಅದೇ ಮರ್ಯಾದೆ ಬಿಟ್ಟು ಮಾಡಿದ್ರೆ ಅದೇ ಮರ್ಯಾದೆ ಸನ್ಮಾನ ಮಾಡಿಸುತ್ತೆ ಮುಂದೆ. ಮರ್ಯಾದೆ ಮುಖ್ಯ ಅಲ್ಲ, ನಾವು ಮಾಡುವ ಕೆಲಸ ಮುಖ್ಯ. ಅದೇ ಮಾಡುವ ಕೆಲಸ ನಮ್ಗೆ ಸನ್ಮಾನ ಮಾಡುತ್ತೆ. ಅದೇ ಧರ್ಮ ರಕ್ಷಿತ ಅಂತೇಳಿ. ಧ್ಯಾನನ ಧರ್ಮವಾಗಿ ನಾವು ಮಾಡಿದ್ರೆ, ಧರ್ಮವಾಗಿ ನಾವು ಪಾಂಪ್ಲೆಟ್ ಹಂಚಿದ್ರೆ ಪಾಂಪ್ಲೆಟ್ ಕೊಟ್ರೆ, ಧರ್ಮವಾಗಿ ಮಾಡಿದ್ರೆ ಅದೇ ಧರ್ಮ ನಮ್ಮನ್ನು ಕಾಪಾಡುತ್ತೆ. ಅದೇ ಧರ್ಮ ನನ್ನನ್ನು ಕಾಪಾಡೋದು ನಾನು ಇಲ್ಲಿ ಬಂದು ನಿಂತ್ಕೊಂಡಿರೋದು. ಭೀಮೇಶ್ ರೆಡ್ಡಿ ಅವ್ರ ಒಂದು 4-5 ಪುಸ್ತಕಗಳಿದೆ, ಓದಿ. ಆ ಪುಸ್ತಕಗಳು ಓದ್ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ. ಇಡೀ ಕರ್ನಾಟಕವನ್ನು ಚೇಂಜ್ ಮಾಡಿದೆ ಪುಸ್ತಕಗಳು. ಧ್ಯಾನದಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ. 18 ವರ್ಷದಿಂದ ಅವ್ರ ಮಕ್ಕಳಾಗಿರಲ್ಲ. ಯಾರಿಗೆ? ಭೀಮೇಶ್ ರೆಡ್ಡಿ ಅವರು. ಒಂದು ಪಾಂಪ್ಲೆಟ್ ಇಸ್ಕೊಂಡು ಓದಿದ ಮೇಲೆ ಏನೆಲ್ಲ ಚೇಂಜಸ್ ಆಯ್ತು ಅಂದ್ರೆ, 18 ವರ್ಷದಿಂದ ಮಕ್ಕಳಾಗಿರಲ್ಲ. ಧ್ಯಾನಕ್ಕೆ ಬಂದ್ಮೇಲೆ ವಿತಿನ್ 3 years ಒಳಗಡೆ ಮಗು ಆಯ್ತು. ಫಸ್ಟ್ ಈ PSS ಮೂಮೆಂಟ್ ನಲ್ಲಿ ಫಸ್ಟ್ ಅದು ಕೇಸ್ ಆ ತರ ಸಕ್ಸಸ್ ಆಗಿದೆ. 10,000 ಕಡೆ ಹೇಳಿದ್ದಾರೆ. ಕರ್ನಾಟಕದ ಶಿರುಗಪ್ಪಲ ಭೀಮೇಶ್ ರೆಡ್ಡಿಗೆ ಧ್ಯಾನಂಜಿ ಮಗು ಆಗಿದೆ ಅಂತ ವಿಡಿಯೋ ಇದೆ. ಅವ್ರು ಫಸ್ಟ್ ಆದ್ಮೇಲೆ ಸೆಕೆಂಡ್ ನಂದು ಫ್ಯಾಮಿಲಿದು, 2ನೇ ಫ್ಯಾಮಿಲಿ. ನನಗೂ ಮಕ್ಕಳಾಗಿರಲಿಲ್ಲ. 6 ವರ್ಷ 5 ವರ್ಷ ಆದ್ರೂ ಮಕ್ಕಳಾಗಿದೆ. ಧ್ಯಾನದಿಂದ ಮಗು ಆಗಿದೆ. ಅದಕ್ಕೆ ಒಂದು ಪಾಂಪ್ಲೆಟ್ ನಲ್ಲಿ ಪವರ್ ಇದೆ. ನೀವು ಹೇಳುವಂತ ಒಂದು ಸಂದೇಶ ಪವರ್ ಇದೆ. ನೀವು ಪ್ರಚಾರ ಮಾಡುವಂತ ಸಂದೇಶ ಪವರ್ ಇದೆ. ನಿಮ್ಮ ಮಾತು ಹೇಳ್ಬೋದು. ಯಾರು ಏನ್ ಅನ್ಕೋತಾರೆ? ಧ್ಯಾನ ಮಾಡೋ ಅವ್ರು ದೊಡ್ಡವರು ಇದ್ದಾರೆ, ಶ್ರೀಮಂತರಿದ್ದಾರೆ, ಕೋಟ್ಯಾಧೀಶರಿದ್ದಾರೆ, ಇವನೇನ್ ಕೆಲಸ ಇಲ್ಲ, ಧ್ಯಾನಕ್ಕೆ ಹೋಗ್ತಾರೆ ಅಂತ ಅನ್ಕೋತಾರೆ ಅಂತ ನೀವು ಅನ್ಕೊಳಕ್ ಹೋಗ್ಬೇಡಿ. ಅವ್ರು ಏನೇನು ಅನ್ಕೊಳ್ಳಿ, ನೀವು ಮಾಡೋ ಕರ್ತವ್ಯ ನೀವು ಮಾಡಿ. ಅದಕ್ಕೆ ನಮ್ದೇ ಆದಂತ ಒಂದು ಕರ್ತವ್ಯ ಭಗವಂತ ಕೊಟ್ಟಿದ್ದೇನೆ. ನಾವು ಮಾಡುವಂತ ಕೆಲಸ ಏನಂದ್ರೆ, ಸರ್ವಿಸ್ ಏನಂದ್ರೆ, ಕರ್ತವ್ಯ ಏನಂದ್ರೆ, ಈ ಪಿರಮಿಡ್ ಆಧ್ಯಾತ್ಮ ಧ್ಯಾನದಲ್ಲಿ ಏನ್ ನಡೀತೆ ಅದನ್ನು ಹೋಗಿ ಹೊರಗಡೆ ಹೇಳಿ ಅಷ್ಟೇ. ಹೊರಗೆ ಹೋಗಿ ನೀವೇನು ಮೆಜೆಸ್ಟಿಕ್ ಹೋಗಿ, ಅಲ್ಲಿ ಹೋಗಿ, ಮೈಸೂರಿಗೆ ಹೋಗಿ ಹೇಳುತ್ತಲ್ಲ. ಇದು ಫೋನಲ್ಲಿ ಮನೇಲಿ ಕುತ್ಕೊಂಡೆ ಹೇಳಿ, ಎಲ್ಲಿಗೆ ಹೋಗ್ಬೇಡಿ. ಹೊರಗಡೆ ವಾಕಿಂಗ್ ಹೋಗ್ತೀರಾ, ಅಂಗಡಿಗೆ ಹೋಗ್ತೀರಾ, ಹೊರಗಡೆ ಮನೆ ಒಳಗಡೆ ಹೋದ್ಮೇಲೆ ಹೊರಗೆ ಬರಲ್ವಾ? ನೀವು ಬಂದೇ ಬರ್ತೀರಲ್ಲ, ಯಾವ್ದಕ್ಕಾದ್ರೂ ಬಂದೇ ಬರ್ತಾರಲ್ಲ. ಬಂದಾಗ ಯಾರು ಸಿಗ್ತಾರ ಅವ್ರಿಗೆ ಧ್ಯಾನದ ಬಗ್ಗೆ ಹೇಳಿ. ನೀವು ಧ್ಯಾನದ ಬಗ್ಗೆ ಹೇಳಿದ್ರಿಗಿನ ನಿಮ್ಮ ಆರೋಗ್ಯ ಎಷ್ಟಿರುತ್ತೆ, ಅವರ ಆರೋಗ್ಯ ಎಷ್ಟು ಆಗುತ್ತೆ. ಒಬ್ಬ ಡಾಕ್ಟರ್ ಮಾಡ್ಲಾರ್ದಂತ ಕೆಲಸ ಒಂದು ಪಾಂಪ್ಲೆಟ್ ಒಬ್ಬ ಧ್ಯಾನಿ ಮಾಡ್ತಾನೆ. ಏನಾಗಲ್ಲ, ಡಾಕ್ಟರ್ಗೆ ಏನೂ ಆಗಲ್ಲ. ಆದ್ರೆ ನೀವೊಬ್ಬ ಮಾಸ್ಟರ್ ಆದ್ರೆ ನಿಮಗೆಲ್ಲ ಪವರ್ ಇದೆ. ಆ ಪವರ್ ನಿಮಗೆ ಕೆಲಸ ಮಾಡುತ್ತೆ. ಡಾಕ್ಟರ್ಗಿನ ಹೆಚ್ಚಾಗಿ ಒಬ್ಬ ದೇವ್ರ ತರ ನೀವು ಕೆಲಸ ಮಾಡ್ತೀರ. ಅದಕ್ಕೆ ನನ್ನ ದೇವರು ಅಂತ ಹೇಳಿದ್ದಾರೆ. ನಮ್ಗೆ ಅಷ್ಟು ಶಕ್ತಿ ಇದೆ, ಧ್ಯಾನಕ್ಕೆ ಅಷ್ಟು ಶಕ್ತಿ ಇದೆ, ಧ್ಯಾನ ಪ್ರಚಾರ ಮಾಡೋದ್ರ ಅಷ್ಟು ಶಕ್ತಿ ಇದೆ, ಧ್ಯಾನಕ್ಕೆ ಕರ್ಕೊಂಡ್ ಮಾಡೋದ್ರ ಅಷ್ಟು ಶಕ್ತಿ ಇದೆ, ಇನ್ನೊಬ್ಬರಿಗೆ ಹೇಳೋದ್ರ ಶಕ್ತಿ ಇದೆ. ಅದಕ್ಕೆ ಅದನ್ನ ನೀವ್ ಹೇಳಿ. ಪಿರಮಿಡ್ ಆಧ್ಯಾತ್ಮ ಧ್ಯಾನ ಇವತ್ತೆಷ್ಟು ನಡೀತಾ ಇದೆ ಅಂತಂದ್ರೆ ಪ್ರಚಾರ ಇನ್ನೂ ಆಗ್ಬೇಕು. ನನಗನ್ಸಬೇಕು ಇನ್ನೂ ಆಗ್ಬೇಕು, ಇನ್ನೂ ಬರ್ಬೇಕು. ಇದು ಇಲ್ಲಿ ಬರೋ ಜನಗಳಿಗೆ ಸಾಲ್ಬಾರ್ದು. ಇಮಿಡಿಯೇಟ್ ಇನ್ನೊಂದು ನೇಚರ್ ಕೊಡ್ಬೇಕು. ಪ್ರತಿ ವಾರ ನಾವು ಸಂಕಲ್ಪ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಇಲ್ಲಿ ಬರೋರಿಗೆ ಈ ಜಾಗ ಸಾಲಲ್ಲ, ಇನ್ನೊಂದ್ ಕಡೆ ಇವರೇ ಹೋಗಿ ಕುತ್ಕೋಬೇಕಂತ. ಪ್ರಕೃತಿನ ನಮ್ಗೆ ಸಹಾಯ ಮಾಡ್ಬೇಕು, ಪ್ರಕೃತಿನ ನಮ್ಗೆ ಕೊಡ್ಬೇಕು. ಇಲ್ಲೊಂದು ಪಿರಮಿಡ್ ಕಟ್ಟಪ್ಪ ನಿಗ್ ಜಾಗ ಇದೆ ಅಂತ. ಅದು ಸಂಕಲ್ಪ. ನೀವೆಲ್ಲ ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಸಂಕಲ್ಪ ಹೆಂಗಿರುತ್ತೆ ಅಷ್ಟು ಪವರ್ಫುಲ್ ಆಗಿರುತ್ತೆ. ವಿಕಲ್ಪದಲ್ಲಿ ಏನ್ ಹೇಳಕ್ ಹೋಗ್ಬೇಡಿ. ವಿಕಲ್ಪದ ಮಾತುಗಳು ಬೇಡ, ಧ್ಯಾನದ ಮಾತುಗಳು ಇರಲಿ. ಊಟ ಆಯ್ತಾ, ತಿಂಡಿ ಆಯ್ತಾ, ಇದೆಲ್ಲ ಬಿಟ್ಬಿಡಿ. ಹಳೆ ಕಾಕಮ್ಮ ಕುಕಮ್ಮ ಕತೆ ಬೇಡ. ಈಗ ಧ್ಯಾನ ಮಾಡಿದ್ರ ಎಷ್ಟೊತ್ತಾಯ್ತು, ಏನಾಯ್ತು, ಏನ್ ಎಕ್ಸ್ಪೀರಿಯನ್ಸ್ ಆಯ್ತು, ಏನು ಬಂತು ನಿಮಗೆ, ಏನ್ ಆಗ್ತಾ ಇದೆ, ಮುಂದೇನು ಸಂದೇಶ ಬಂದಿದೆ, ಈ ಭೂಮಿ ಮೇಲೆ ಏನ್ ಕೆಲಸ ಮಾಡೋದಕ್ಕಂತ ಸಂದೇಶ ಬಂದು ಇನ್ನೊಬ್ರಿಗೆ ಹೇಳ್ಕೊಳ್ಳಿ. ಅದಕ್ಕೆ ಧ್ಯಾನ ಪ್ರಚಾರ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಮಹಾ ದೇವರುಗಳು.
ಪ್ರತಿಯೊಬ್ಬರು ಮಹಾಶಕ್ತಿ ಇದೆ. ನಾವೆಲ್ಲ ಆರ್ಡಿನರಿ ಮನುಷ್ಯರೇ ಅಲ್ಲ. ನಾವಿರುವಂತಹ ಆಧ್ಯಾತ್ಮಿಕ ಧ್ಯಾನಿಗಳು ನಾವು, ಆಧ್ಯಾತ್ಮಿಕ ಯೋಗಿಗಳು ನಾವು. ಓಕೆನಾ? ಥ್ಯಾಂಕ್ ಯು ಮೇಡಮ್, ತುಂಬಾ ಥ್ಯಾಂಕ್ ಯು. ಎಷ್ಟು ತೊಂದರೆ ಇತ್ತು ಕೇಳಿದ್ರ? ಏನ್ ಪ್ರಾಬ್ಲಮ್ ಇತ್ತು ಕೇಳಿದ್ರ? ಏನೆಲ್ಲ ಇತ್ತು ನೋಡಿದ್ರ? ಒಂದು ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ಯಾರ್ದು ಇವತ್ತು ನಾಳೆ ಸಾಹಿತ್ಯನ ಕರ್ಕೊಂಡು ಹೋಗಿ ಅಂತ ಅವ್ರಿಗೆ ಜ್ಞಾನ ಹೇಳ್ಕೊಟ್ರು. ಇವರು ಒಬ್ಬ ದೇವರಾದ್ರೆ ಇಲ್ಲ, ಕಾಣ್ತಾರೆ ದೇವ್ರ ತರನ. ಇನ್ನೊಬ್ರು ಜೀವ ಉಳಿಸಿರಲ್ವ, ಇನ್ನೊಬ್ರಿಗೆ ಜ್ಞಾನ ಉಳಿಸಿರಲ್ವ? ಅದೇ ಆತ್ಮಜ್ಞಾನ, ಅದೇ ಆತ್ಮಜ್ಞಾನ. ಅದಕ್ಕೆ ನಮ್ಮಲ್ಲಿ ಒಂದು ಇದೇ ಹೇಳಿ 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 ಪತ್ರಿಸರು ಇಲ್ಲಿ ತಗೊಂಬಂದಿದ್ದಾರೆ. ಅದೇ ಅವ್ರಿಗೆ ಏನ್ ಹೇಳಿದ್ರೆ ನಾನು ಅದನ್ನ ಹೇಳ್ತೀನಿ, ಬೇರೆ ಏನಿಲ್ಲ ಇದರಲ್ಲಿ. ಅವ್ರು ಹೇಳಿದ್ದೆ ನಾನು ಹೇಳ್ತೀನಿ, ನಂದೇನಿಲ್ಲ ಅಲ್ಲಿ ಅಲ್ವಾ? ಹಳ್ಳಿಗಳಲ್ಲಿ ನಾವೇ ಮಾಡ್ತಾ ಇದೀವಿ ಅಂದ್ರೆ ಸಿಟಿ ಬಿತ್ಕೊಂಡು ಎಷ್ಟು ಮಾಡ್ಬೋದು, ಇನ್ನೂ ಎಷ್ಟು ಇಂಪ್ರೂವ್ ಮಾಡ್ಬೋದು, ನೀವು ಮಾಡ್ಬೋದು. ನಾವು ಹಳ್ಳಿಗಳಲ್ಲಿ ಸಾಮಾನ್ಯ ನಂಬಲ್ಲ, ಧ್ಯಾನ ಅಂದ್ರೆ ಏನು ಅಂದ್ರೆ ನಂಬಲ್ಲ. ನಿಮ್ಗೆಲ್ಲ ನೋಡಿ ಇಲ್ಲಿ ಬಂದು ಬಂದು ಧ್ಯಾನ ಮಾಡಿ ನಿಮ್ಗೆ ಅಭ್ಯಾಸ ಇದೆ, ಹಳ್ಳಿಗಳಲ್ಲಿ ಅಭ್ಯಾಸ ಇಲ್ಲ. ನೀವೆಷ್ಟು ಮಾಡ್ಬೋದು, ನಮಗಿಂತ 3ರಷ್ಟು ಮಾಡ್ಬೋದು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.